ಓಂ ಶಾಂತಿ. IMA ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಇಷ್ಟೊತ್ತು ಡಾಕ್ಟರ್ ಟಿ ನಾರಾಯಣ್ ಭಟ್ರವರನ್ನ ತಮಗೆಲ್ಲ ಪರಿಚಯಿಸಿದ ಡಾಕ್ಟರ್ GM ಹೆಗ್ಡೆ ಅವರೇ, ಆತ್ಮೀಯರಾದ ಡಾಕ್ಟರ್ ಶಾಂತ ಭಟ್ರವರೇ, ಹಾಗೂ ನನ್ನೆಲ್ಲ ಆತ್ಮೀಯ ವೈದ್ಯ ಬಂಧುಗಳೇ, ನಿಜವಾಗಿಯೂ ನಾವು ಡಾಕ್ಟರ್ ನಾರಾಯಣ್ ಭಟ್ರವರಿಗೆ ಜೀವನ ಪರ್ಯಂತ ಋಣಿಯಾಗಿರಬೇಕಾದ್ದು ಅವಶ್ಯ. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಕೇಂದ್ರವಾಗಿ ಶಿರಸಿಯಲ್ಲಿ ಹೊರಹೊಮ್ಮುವುದಕ್ಕೆ ಡಾಕ್ಟರ್ ನಾರಾಯಣ್ ಭಟ್ ಹಾಗೂ ಡಾಕ್ಟರ್ ಶಾಂತ ಭಟ್ರವರ ದೇಣಿಗೆ ಅಥವಾ ಅವರ ಸಹಕಾರ, ಯೋಗದಾನ ತುಂಬ ಇದೆ. ಸಂಸ್ಥೆಯ ತತ್ವಾವಧಾನದಲ್ಲಿ ತುಂಬ ವಿಶ್ವಾಸವನ್ನಿಟ್ಟು ತುಂಬ ಮನೆಯ ಹಾಗೆ ನಮ್ಮ ಅಕ್ಕಂದರನ್ನ, ಈಗಾಗಲೇ ಶಾಂತ ಭಟ್ರು ಹೇಳಿದ ಹಾಗೆ, ನಾನು ಕಳೆದ ಸುಮಾರು 15 ವರ್ಷಗಳಿಂದ 15 ದಿನ ಶಿರಸಿಯಲ್ಲಿದ್ದರೆ 15 ದಿನ ಬೇರೆಲ್ಲೋ ಇರ್ತಿದ್ದೆ. ಅಂಥ ಸಂದರ್ಭದಲ್ಲಿ ಕಟ್ಟಡದ ನಿರ್ವಹಣೆ ಇರ್ಬೋದು, ಹೊಸ ಕಟ್ಟಡ ಕಟ್ಟುವುದಿರ್ಬೋದು, ಅಕ್ಕಂದರ ಆರೋಗ್ಯ ಇರ್ಬೋದು, ಚಿಕ್ಕ ಚಿಕ್ಕ ಅಕ್ಕಂದ್ರೆ ಇರ್ತಾರೆ, ಅದೆಲ್ಲ ಜವಾಬ್ದಾರಿಗಳನ್ನು ಮನೆಯ ಜನರ ಹಾಗೆ ನಿರ್ವಹಿಸ್ತಾ ಸಂಸ್ಥೆಯನ್ನು ಅವರ ಮನೆಯ ಒಂದು ಭಾಗದ ಹಾಗೆ, ಆದರೆ ಆ ಸಂಸ್ಥೆಯವರ ಮನೆಯ ಭಾಗ ಆಗಿ ತೊಂದರೆ ಆಗಬಾರ್ದು ಅಂತ ನಾನು ಒಂದೇ ಸಣ್ಣ ಇನ್ಸಿಡೆಂಟ್ ಹೇಳಿ ಇವತ್ತಿನ ಸಬ್ಜೆಕ್ಟ್ಗೆ ಹೋಗ್ಬಿಡ್ತೇನೆ. ಮೊದಲು ನಾವು ಅಲ್ಲಿ ಕೇಂದ್ರವನ್ನು ಸ್ಥಾಪಿಸಿದಾಗ 93ದಲ್ಲಿ ಫೌಂಡೇಶನ್ ಮಾಡಿದ್ವಿ, 94ನಲ್ಲಿ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡಿದ್ವಿ. ಡಾಕ್ಟರ್ ಮನೆ ಗೇಟ್ನಿಂದಲೇ ನಮ್ದು ಎಂಟ್ರೆನ್ಸ್ ಇತ್ತು, ಬೇರೆ ಎಂಟ್ರೆನ್ಸ್ ಇರಲಿಲ್ಲ. ಒಂದೇ ಎಂಟ್ರೆನ್ಸ್ನಿಂದ ಇಬ್ರು ನಾವು ಒಂದೇ ಕಡೆ ಓಡಾಡ್ತಿದ್ವಿ. ಒಂದಿನ ಡಾಕ್ಟರ್ ಶಾಂತಕ್ಕ ಮತ್ತು ಡಾಕ್ಟರ್ ನಾರಾಯಣ್ ಭಟ್ಟಣ್ಣ ಅವ್ರಿಗೆ ಏನು ವಿಚಾರ ಬಂತು, ಅಕ್ಕವ್ರೆ ಆಸ್ಪತ್ರೆಯಿಂದ ಇವ್ರ ಆಶ್ರಮಕ್ಕೆ ಯಾಕೆ ಬರಬೇಕು, ಆಸ್ಪತ್ರೆಗೆ ಬಂದಿದ್ದಾನೇನೋ ಅಂತ ಅನ್ಸುತ್ತೆ ಜನರಿಗೆ, ಅದಕ್ಕೋಸ್ಕರ ಕೆಲವರು ಬರೋದಕ್ಕೆ ಹಿಂದೇಟ್ ಹಾಕ್ಬೋದು, ಆಸ್ಪತ್ರೆಗೆ ಬಂದ್ಬಿಟ್ನಲ್ಲ ಅಂತ ಅನ್ಕೋಬಹುದು, ಅದಕ್ಕೆ ಬೇಡ ನಿಮ್ಗೊಂದು ಸೆಪರೇಟ್ ದಾರಿನೇ ಮಾಡ್ಕೊಡಿ ಅಂತ ಅಷ್ಟು ದೊಡ್ಡ ಗುಡ್ಡ ಕಳೆದು ನಾವು ಮೆಟ್ಲು ಮಾಡಿದ್ವಿ. ಆಗ ಅದನ್ನ ಕಡಿದು ಮೆಟ್ಲು ಮಾಡುವಾಗ ತುಂಬಾ ಕಾಮೆಂಟ್ಸ್ ಬಂತು, ದುಡ್ಡು ಹೆಚ್ಚಾಗಿದೆ ಅದಕ್ಕೆ ಗುಡ್ಡ ಕಡಿತಿದ್ದಾರೆ ಬ್ರಹ್ಮಕುಮಾರಿಯರು ಅಂತ. ಬಟ್ ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ, ಒಂದು ವಿಶಾಲ ಮನೋಭಾವ, ಒಂದು ದೇಣಿಗೆ ಕೊಟ್ಟಿದ್ದೇವೆ ಅಂದಮೇಲೆ ಅದನ್ನ ಸ್ವತಂತ್ರವಾಗಿ ಯಾವುದೇ ತೊಂದರೆ ಬಾರದ ಹಾಗೆ ನಿರ್ವಹಣೆ ಆಗ್ಬೇಕು. ಮತ್ತೊಂದು ಮೊನ್ನೆ ದಿನನೇ ಹೇಳುವುದಕ್ಕೆ ಸ್ವಲ್ಪ ಮಾಡ್ತಾಯಿತ್ತು, ಸಾಮಾನ್ಯವಾಗಿ ಒಂದು ದೇಣಿಗೆ ಏನಾದರೂ ಕೊಟ್ಟರೆ ಸಂಸ್ಥೆಯ ಪ್ರತಿಯೊಂದು ಕಾರ್ಯವಿಧಾನದಲ್ಲಿ ಅವರು ತಲೆ ತೋರಿಸ್ತಾರೆ, ಯಾರೇ ಕೊಟ್ಟಿರಲಿ. ಅದ್ರೂ ಜಾಗ ಕೊಟ್ಬಿಟ್ಟಿದ್ದೀವಿ, ಪಕ್ಕದಲ್ಲೇ ಇದ್ದೀವಿ. ಸಾಮಾನ್ಯವಾಗಿ ನೋಡಿ, ಮನೆ ಓನರ್ ಪಕ್ಕದಲ್ಲಿ ಇದ್ರೆ ಇರೋದು ಬೇಡ ಅಂತ ಅನ್ಕೊಳ್ತಾರೆ ಬಾಡಿಗೆ ಬಂದವರು, ಪ್ರತಿದಿನ ಏನಾದ್ರೂ ಕರ್ಕರೆ ಮಾಡ್ತಾರೆ ಅಂತ. ಬಟ್ ನಾ ಹೇಳ್ತೇನೆ, ಈಗ ಸುಮಾರು 94ರಿಂದ ಇಲ್ಲಿಯವರೆಗೆ 26 ವರ್ಷದಿಂದ ನಾವು ಅವ್ರ ಮನೆ ಪಕ್ಕದಲ್ಲೇ ಇದ್ದೇವೆ. ಆದ್ರೆ ಯಾವುದೇ ಒಂದು ಸಣ್ಣ ವಿಷಯದಲ್ಲೂ ಅವ್ರದ್ದು ಯಾವುದೇ ಇಂಟರ್ಫಿಯರೆನ್ಸ್ ಆಗಲಿ ಅಥವಾ ಅವರ ಮಧ್ಯೆ ಯಾವುದೇ ವೈಮನಸ್ಯವಾಗಲಿ, ಯಾಕಂದ್ರೆ ಯಾವುದೇ ಮಧ್ಯೆ ಕಾಂಪೌಂಡ್ ಇಲ್ಲ, ಏನೂ ಇಲ್ಲ, ಒಂದೇ ಕಾಂಪೌಂಡ್ ಇಬ್ಬರಿಗೂ ಮಧ್ಯೆ, ಅಷ್ಟು ಆತ್ಮೀಯವಾಗಿ ಇರುವುದಕ್ಕೆ ನಮ್ಮ ಹೆಗ್ಗಳಿಕೆ ಅಂತ ನಾನು ಹೇಳೋದಿಲ್ಲ. ನಮ್ಮಲ್ಲಿ ಅಕ್ಕಂದ್ರು ಬರ್ತಾ ಇರ್ತಾರೆ, ಚೇಂಜ್ ಆಗ್ತದೆ, ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ, ಹೊಸಬ್ರು ಬರ್ತಾ ಇರ್ತಾರೆ. ಆದ್ರೆ ಇವ್ರು ಮಾತ್ರ ಅವರೇ ಇದ್ದಾರೆ ಅಷ್ಟು ವರ್ಷಗಳಿಂದ. ಅದನ್ನ ತುಂಬಾ ಆತ್ಮೀಯವಾಗಿ ಸಂಸ್ಥೆಯನ್ನ ತನ್ನದು ಅಂತ ತಿಳ್ಕೊಂಡು ನಿರ್ವಹಣೆ ಮಾಡ್ತಾ ಬಂದಿದ್ದಾರೆ. ಮುಂದೆಯೂ ಆ ಒಂದು ಅವರ ಮಕ್ಕಳಲ್ಲಿಯೂ ನಾವು ಅದೇ ರೀತಿಯ ಗುಣವನ್ನ ಕಾಣ್ತಿದ್ದೀವಿ. ಅದಕ್ಕೆ ನಮಗೆ ತುಂಬಾ ಸಂತೋಷವಾಗ್ತಿದೆ. ಅದರಿಂದ ಅವರ ನೆನಪಿನಲ್ಲಿ ನಾವಿವತ್ತು ಒಂದು ಚಿಂತನೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಪ್ರಾರಂಭದಲ್ಲಿಯೇ ಧನ್ಯವಾದಗಳೊಂದಿಗೆ, ಯಾವಾಗಲೂ ಸಹ ನಾವು ಹೇಳ್ತೇವೆ, ಏನೋ ಒಂದು ಆಪತ್ತು ಬಂದ್ರೆ ಅದನ್ನ ಆಪತ್ತು ಅಂತ ತಿಳ್ಕೋಬಾರ್ದು, ಅದೇನೋ ಒಂದು ಒಳ್ಳೆಯತನಕ್ಕೆ ಆಧಾರವಾಗಿರುತ್ತೆ ಅಂತ. ನನ್ನ ಜೀವನದಲ್ಲಿಯೂ ಸಹ ನಾನು ಬಾಲ್ಯದಿಂದಲೂ ಭಗವದ್ಗೀತೆಯ ಪ್ರೇಮಿಯಾಗಿದ್ರು ಸಹ ಬ್ರಹ್ಮಕುಮಾರಿ ಸಂಸ್ಥೆಯ ತತ್ವಗಳನ್ನ ಅರ್ಥ ಮಾಡಿಕೊಂಡು ಇಲ್ಲಿಗೆ ನಾನು ಸಮರ್ಪಿತ ಆದ್ಮೇಲೆ ಸ್ವಲ್ಪ ಅದನ್ನ ಅಷ್ಟಕ್ಕಷ್ಟೇ ಇಟ್ಕೊಂಡಿದ್ದೆ. ಈ ಕೆಲಸದಲ್ಲಿ ಹೆಚ್ಚು ವ್ಯಸ್ತಳಾಗಿದೆ. ಮಧ್ಯದಲ್ಲಿ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅದು ಸಹಜವಾಗಿ ವಯೋಸಾಮಾನ್ಯವಾಗಿ ಬರುವಂತಹ ಹಾರ್ಮೋನಲ್ ಚೇಂಜಸ್ಸು ಅಥವಾ ಅದರಿಂದಾಗಿ ನಿದ್ದೆ ಕಡಿಮೆ ಆಗಿತ್ತು. ನನಗೆ ರಾತ್ರಿ 2 ಗಂಟೆ ತನಕ ನಿದ್ದೆ ಬರ್ತಿರ್ಲಿಲ್ಲ. ಆಗ ಡಾಕ್ಟರ್ ಶಾಂತಿ ಹೆಗ್ಡೆ ಅವರಿದ್ರು, ಅವರನ್ನು ನಾನು ಕನ್ಸಲ್ಟ್ ಮಾಡಿದ್ದೆ. ಶಾಂತಪ್ಪ ಅವರಲ್ಲಿಗೆ ರೆಫರ್ ಮಾಡಿದ್ರು. ಆಗ ಡಾಕ್ಟರ್ ಶಾಂತಿ ಹೆಗ್ಡೆ ಅವರು ಏನು ಹೇಳಿದ್ರು, ನಿಮಗೆ ಹಗಲಲ್ಲೇನು ಡ್ರೋಸಿನೆಸ್ ಆಗೋದಿಲ್ಲ, ರಾತ್ರಿ ನಿದ್ದೆ ಮಾಡಿಲ್ಲ ಅಂದರೆ ಸುಮ್ಮನೆ ಟ್ಯಾಬ್ಲೆಟ್ ತೊಗೊಳೋದು ಬೇಡ, ಅದು ಆಗುತ್ತೆ, ಒಂದು 5-6 ತಿಂಗಳು ಹೀಗೆ ಹಾಗೆ ಸರಿ ಆಗುತ್ತೆ, ಮತ್ತು ಅದಕ್ಕೇನು ಚಿಂತೆ ಮಾಡೋದು ಬೇಡ ಅಂತ. ಬಟ್ ಆ ರಾತ್ರಿಯಲ್ಲೇ ಏನು ಮಾಡಬೇಕು ಅನ್ನೋದು ನನಗೊಂದು ದೊಡ್ಡ ಪ್ರಶ್ನೆ ಆಗಿತ್ತು. 10 ಗಂಟೆಗೆ ಎಲ್ಲರೂ ಮಲಗಿಬಿಡ್ತಾರೆ ಆಶ್ರಮದಲ್ಲಿರುವವರು, ನಾನು 2 ಗಂಟೆ ತನಕ ಏನು ಮಾಡಬೇಕು? ಪ್ರಾರಂಭದಲ್ಲಿ ನಾನು ನಮ್ಮ ಸಂಸ್ಥೆಯಲ್ಲಿ ಮುರಳಿ ಅಂತ ಏನು ಹೇಳ್ತೇವೆ ಪರಮಾತ್ಮ ಚಿಂತನೆಗಳನ್ನು, ಅದರ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದೆ.
ನಮ್ಮಲ್ಲಿ 2 ರೀತಿಯ ಮುರುಳಿ ಇರುತ್ತೆ, ಸಾಕಾರ ಮುರುಳಿ, ಅವ್ಯಕ್ತ ಮುರುಳಿ. ಅದನ್ನ ರೆಫರೆನ್ಸ್ ಮಾಡೋದು, ಪಾಯಿಂಟ್ಸ್ ತೆಗೆಯೋದು, ಅದನ್ನೆಲ್ಲ ಮಾಡಿದೆ. ಎಷ್ಟು ದಿನ ಮಾಡಲಿ? ಹಾಗೆ ಮಾಡಿದೆ, ತಿಂಗಳಾಯ್ತು, 2 ತಿಂಗಳಾಯ್ತು, ನನ್ನ ರೂಟೀನ್ ಚೇಂಜ್ ಆಗ್ತಿಲ್ಲ. ಹೀಗೆ ಮಾಡ್ತಾ ಮಾಡ್ತಾ ಕೊನೆ ನಂಗೆ ಅನಿಸ್ತು, ನಾನು ಬಾಲ್ಯದಲ್ಲಿ ಭಗವದ್ಗೀತೆಯನ್ನ ತುಂಬಾ ಇಷ್ಟಪಡ್ತಿದ್ದೆ. ಸ್ವಲ್ಪ ಅದರಿಂದ ನಾನೀಗ ಸ್ವಲ್ಪ ಹೆಚ್ಚಿಗೆ ಅದರ ಬಗ್ಗೆ ಸ್ಟಡಿ ಮಾಡೋಣ. ರಾತ್ರಿ ಇನ್ನೂ ಸಮಯ ಇದೆ, 3-4 ತಾಸು ಟೈಮ್ ಇರುತ್ತೆ ನನಗೆ. ಆಗ ಚಿಂತನೆ ಮಾಡ್ತಾ ನಮ್ಮ ಸಂಸ್ಥೆ ಹಿರಿಯರಿದ್ದಾರೆ, ಡಾಕ್ಟರ್ ಬಸವರಾಜ ರಾಜಋಷಿ ಅಣ್ಣ ಅವರು ಅಂತ. ಅವರು ಭಗವದ್ಗೀತೆ ಬಗ್ಗೆ ತುಂಬಾ ಸಂಶೋಧನೆ ಮಾಡ್ತಿದ್ದಾರೆ. ಅವ್ರದ್ದು ಒಂದು ಸ್ವಲ್ಪ ಗೈಡೆನ್ಸ್ ತಗೊಂಡು ನಾನು ಕೆಲವು ವಿಷಯಗಳನ್ನ ಡೆವಲಪ್ ಮಾಡಿಕೊಳ್ತಾ ಒಂದು ಹೊಸ ದಿಕ್ಕಿನಲ್ಲಿ ಅನೇಕರು ಮಾಡಿದ್ದಾರೆ. ಈ ರೀತಿಯ ಚಿಂತನೆಯನ್ನ ಅನೇಕರು ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದ ಇದ್ದಾರೆ, ಗಾಂಧೀಜಿಯವರ ಚಿಂತನೆ ಇದೆ, ಅರಬಿಂದೋ ಅವರ ಚಿಂತನೆ ಇದೆ. ಭಗವದ್ಗೀತೆಯ ಬಗ್ಗೆ ತುಂಬಾ ತುಂಬಾ ಸುಂದರವಾದಂತಹ ಆಳವಾದ ಚಿಂತನೆಗಳನ್ನ ಅವರೆಲ್ಲ ಮಾಡಿದ್ದಾರೆ. ಅದು ನನ್ನ ತಲೆಯಲ್ಲಿ ಏನ್ ಬಂತು ಅಂದ್ರೆ, ಸಾಮಾನ್ಯವಾಗಿ ನಾನು ಸಾಂತ್ವನದಲ್ಲಿ ಸೇವೆ ಮಾಡ್ತಾ ಇರೋದ್ರಿಂದ ತುಂಬಾ ಡಿಪ್ರೆಷನ್, ತುಂಬಾ ಸಮಸ್ಯೆಯನ್ನು ತೆಗೆದುಕೊಂಡು ಜನ ನಮ್ಮ ಹತ್ರ ಬರ್ತಾರೆ. ಸಿಲಿ ಪಾಯಿಂಟ್ಸ್ಗೆ ಡಿಪ್ರೆಸ್ ಆಗಿರ್ತಾರೆ. ಅದನ್ನೆಲ್ಲ ನೋಡಿದಾಗ ನನಗೆ ಈಗ ಯೋಚನೆ ಮಾಡ್ತಿದ್ದಾಗ ಭಗವದ್ಗೀತೆಯು ಒಂದು ರೀತಿ ಕೌನ್ಸಿಲಿಂಗ್ ಇದ್ದಾಗಿದೆಯಲ್ವಾ ಅಂತ ಅನ್ಸಕ್ ಶುರುವಾಯ್ತು. ಇಟ್ ಇಸ್ ಕೌನ್ಸಿಲಿಂಗ್ ಥ್ರೂ ಗಾಡ್ ಅಂತ. ಭಗವಂತ ಕೌನ್ಸಿಲಿಂಗ್ ಮಾಡ್ತಿದ್ದಾನೆ. ಎದುರಿಗೆ ಕೂತ್ಕೊಂಡು ಅವನಿಗೆ ವಿದ್ಯೆ ಇದೆ, ಬುದ್ಧಿ ಇದೆ, ಶಕ್ತಿ ಇದೆ, ಹಣ ಇದೆ, ಎಲ್ಲವೂ ಇದೆ. ಆದ್ರೆ ಅವನು ಡಿಪ್ರೆಸ್ ಆಗಿದ್ದಾನೆ. ಅದನ್ನ ವಿಷಾದ ಅಂತ ಹೇಳ್ಬಿಟ್ಟಿದ್ದಾರೆ. ಸಂಸ್ಕೃತದಲ್ಲಿ ಅದಕ್ಕೆ ವಿಷಾದ ಯೋಗ ಅಂತ ಹೇಳಿದ್ದಾರೆ. ವಿಷಾದ, ಅವನು ವಿಷಾದಗ್ರಸ್ತನಾದ್ರೆ ಏನಾಯ್ತು ಅಂದ್ರೆ, ಅವನ ಕೈಯಿಂದ ಗಾಂಡಿ ಬಿದ್ದೋಯ್ತು, ಬಾಯಿ ಅದ್ರೂದಕ್ಕೆ ಶುರುವಾಯ್ತು, ಕಾಲಿನಿಂದ ಕುಸಿದು ಬಿದ್ದ, ಹೀಗೆಲ್ಲ ಏನ್ ಸನ್ನಿವೇಶ ತೋರಿಸ್ತೀವಿ. ನಿಮ್ಗೆಲ್ಲ ಗೊತ್ತಿದೆ, ಆಸ್ ಅ ಡಾಕ್ಟರ್ಸ್ ಡಿಪ್ರೆಷನ್ ನಲ್ಲಿ ಅವೆಲ್ಲ ಕಾಮನ್ ಆಗೇ ಆಗುತ್ತೆ ಅಲ್ವಾ. ಡಿಪ್ರೆಷನ್ ಆದಾಗ ಕೆಲವು ಸಿಟ್ಟು ಬರುತ್ತೆ ನೋಡಿ, ಕಿರ್ಚಾಡ್ತಾರೆ, ಅವಾಗ ಅದ್ರತಾ ಇರ್ತದೆ, ಬಾಯಿ ಅದ್ರತಾ ಇರ್ತದೆ, ಏನೇನೋ ಆಗ್ತದೆ. ಹೀಗೆ ವಿಚಾರ ಮಾಡಿದಾಗ ಎಷ್ಟು ಸುಂದರವಾದ ಕೌನ್ಸಿಲಿಂಗ್ ಮಾಡಿದಾನಲ್ಲ ಭಗವಂತ ಅಂತ ಅನ್ಸಕ್ ಶುರುವಾಯ್ತು. ನೀವು ಭಗವದ್ಗೀತೆಯನ್ನ ಓದಿದ್ರೆ, ಕೇಳಿದ್ರೆ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಒಂದು 16 ಪ್ರಶ್ನೆಗಳನ್ನ ಕೇಳ್ತಾನೆ ಭಗವಂತನ ಹತ್ರ. ಅದು ಮೊದಲನೇ ಅಧ್ಯಾಯ, ಅರ್ಜುನನ ವಿಷಾದ ಯುಗ. ಅದು ಏನ್ ಪ್ರಶ್ನೆ ಕೇಳ್ತಾನೆ ಗೊತ್ತಾ? ಪ್ರಶ್ನೆನ ನೋಡಿದಾಗ ನಾನು ಹೇಳ್ತಲ್ಲ, ತುಂಬಾ ವರ್ಷ ನಾನು ಭಗವದ್ಗೀತೆ ಓದಿದ್ರು, ಆದ್ರೆ ಆ ದಿಶೆಯಲ್ಲಿ, ಆ ಚಿಂತನೆಯಲ್ಲಿ ಆ ಭಗವದ್ಗೀತೆ ಓದಿದಾಗ ಭಾರಿ ಮಜಾ ಅನ್ಸಕ್ ಶುರುವಾಯ್ತು. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ, ಹೀಗೆ ಹೇಳ್ತಾ ಹೋಗ್ತಾನೆ. ಇವರೆಲ್ಲ ನನ್ನವರು, ಇವರೆಲ್ಲ ಸಾಯಿಸಿದ್ರೆ ನಂಗೆ ಶ್ರೇಯಸ್ಸಾಗೋದಿಲ್ಲ. ಅರೆ, ಒಬ್ಬ ರಾಜನಿಗೆ ಎಲ್ಲರೂ ತನ್ನವರಲ್ವಾ? ಈಗ ನನ್ನವರು ಅಂತ ಪಾರ್ಶಿಯಾಲಿಟಿ ಹೆಂಗ್ ಬಂದ್ಬಿಡ್ತು ಇವನಿಗೆ? ಇಟ್ ಇಸ್ ದ ಮೇನ್ ಕಾಸ್. ಇಡೀ ಭಗವದ್ಗೀತೆಗೆ ಮೂಲ ಅದೇ ಚಿಂತನೆ. ಇವತ್ತಿನ ನಿಮ್ಗೆ ಗೊತ್ತಿದೆ, ಕಾರ್ಪೊರೇಟ್ ಜಗತ್ತಿನಲ್ಲಿಯೂ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನೆಲ್ಲ ಮಾಡುವಾಗ ಅಲ್ಲಿ ಮೇನ್ ಬರುವುದು ಏನು ಗೊತ್ತಾ? ಐಡೆಂಟಿಟಿ ಕ್ರೈಸಿಸ್. ನಾನು ಯಾರು ಗೊತ್ತಾ ನಿಮ್ಗೆ? ಯಾರೂ ಅಲ್ಲ ನೀನು. ಆದ್ರೆ ಈ ಮಾತು ನೀವು ನೋಡಿ, ಎಲ್ಲರೂ ಎಲ್ಲಾದ್ರೂ ಒಂದು ಕಡೆ ಹೇಳಿರ್ತೇವೆ. ಮಕ್ಕಳಿಗೆ ಬೈಯುವಾಗಾದ್ರೂ ಹೇಳಿರ್ತೇವೆ ಕೊನೆಗೆ, ನಾನು ಯಾರಂತ ತಿಳ್ಕೊಂಡಿದ್ದೀನಿ, ನಿಮ್ಮಪ್ಪ ನಾನು ಅಂತ ಹಿಂಗೆ ಹೇಳ್ತೇವೆ. ನಾನು ಯಾರು ಗೊತ್ತಾ ನಿನಗೆ? ಅದೇ ಸೇಮ್ ಪ್ರಶ್ನೆ ಸ್ವಲ್ಪ ಬೇರೆ ಟೋನ್ನಲ್ಲಿ ವ್ಯಾಸರು ಬರ್ತಿದ್ದಾರೆ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ಅಂತ. ಆಮೇಲೆ ಅದಕ್ಕೆ ಉತ್ತರ ಅಷ್ಟೆಲ್ಲ ಆಯ್ತು. ಅಷ್ಟಾದ್ಮೇಲೆ ಭಗವದ್ಗೀತೆ ಓದ್ತಾ ಹೋದೆ ನಾನು. 16 ಪ್ರಶ್ನೆಗಳಿಗೆ ಎಲ್ಲಿಯೂ ನೇರವಾದ ಉತ್ತರ ಇಲ್ಲ, ಎಲ್ಲಿಯೂ ಇಲ್ಲ. ಇಷ್ಟೆಲ್ಲ ಜನ ಸಾಯ್ತಾರೆ, ವಿಧವೆಯರಾಗ್ತಾರೆ, ಜಗತ್ತು ನರಕವಾಗ್ಬಿಡುತ್ತೆ, ಹಿಂಗೆಲ್ಲ ಹೇಳ್ತಾನೆ ಅವ. ನೋಡಿ, ಇಡೀ 16 ಪ್ರಶ್ನೆಗಳಿದೆಯಲ್ಲ, ಇಸ್ ಆಲ್ ಆರ್ ಸೋಷಿಯಲ್ ವರೀಸ್. ಇದು ಸಾಮಾಜಿಕ ಚಿಂತೆ. ಆದ್ರೆ ಆ ಸಾಮಾಜಿಕ ಚಿಂತೆಗೆ ಪರಿಹಾರವಾಗಿ ಕೇವಲ ಅಧ್ಯಾತ್ಮವನ್ನ ಉತ್ತರವನ್ನಾಗಿ ಭಗವಂತ ಹೇಳಿದ್ದಾನೆ. ನಿಮ್ಗೇನ್ ಅನಿಸ್ಬೋದು, ನಾವೆಲ್ಲ ಇಷ್ಟು ಮಾಡರ್ನ್ ಜಗತ್ತಿನ ಡಾಕ್ಟರ್ಸ್ ಇದ್ದೇವೆ, ನಮಗೆ ಭಗವದ್ಗೀತೆ ಇದೆಲ್ಲ ತಗೊಂಡು ಏನ್ ಮಾಡ್ಬೋದು ಅಂತಂದ್ರೆ, ಆಕ್ಚುಲಿ ಏನ್ ಗೊತ್ತಾ, ಭಗವದ್ಗೀತೆ ಇಸ್ ಆಲ್ಸೋ ಮಾಡರ್ನ್ ಸೈನ್ಸ್. ಅದು ಸೈನ್ಸ್ ಬಿಟ್ಟು ಬೇರೆ ಏನೂ ಇಲ್ಲ. ಅದರಲ್ಲಿ ಹೇಳಿದ ವಿಧಾನ ಬಹುಶಃ ಬರೆದ ಕಾಲಕ್ಕೆ ತಕ್ಕ ಹಾಗೆ 12 ಬಹುಶಃ ನಂಗೆ ಅನ್ಸುತ್ತೆ ಶಂಕರಾಚಾರ್ಯರ ಕಾಲದಲ್ಲಿ ಸರಿಯಾಗಿ ಅದು ಪುಸ್ತಕವಾಯಿತು. ಅಲ್ಲಿಯವರೆಗೆ ಸ್ಕ್ಯಾಟರ್ಡ್ ಆಗಿತ್ತು. ರಾಜಶಂಕರಾಚಾರ್ಯರ ಕಾಲದಲ್ಲಿ 700 ಶ್ಲೋಕಗಳ ಒಂದು ಗ್ರಂಥವನ್ನಾಗಿ ಅಲ್ಲಿಗೆ ನಿಲ್ಲಿಸಿದ್ರು. ಇಲ್ಲಾಂದ್ರೆ ಇನ್ನಷ್ಟು ಶ್ಲೋಕಗಳು ಸೇರ್ತಿದ್ವೇನೋ, ಅಲ್ಲಿಗೆ ಅದು 700 ಶ್ಲೋಕಕ್ಕೆ ನಿಂತಿತ್ತು. ಅಲ್ಲಿಯವರೆಗೆ ಮೊದಲು ನಮ್ಮ ಮನೆಯಲ್ಲಿ ಒಂದು ಭಗವದ್ಗೀತೆ ಇತ್ತು, ತಿಗಳಾರಿ ಲಿಪಿಯಲ್ಲಿ ಇತ್ತು. ಅದು ತಿಗಳಾರಿ ಅಂತ ಕೇಳಿದಿರಿ ನೀವು? ಒಂದು ಅದು ಕನ್ನಡವೂ ಅಲ್ಲ, ತೆಲುಗು ಅಲ್ಲ, ತಮಿಳು ಅಲ್ಲ, ಅದೊಂದು ಬೇರೆ ಭಾಷೆ. ಬರೀ 47 ಶ್ಲೋಕಗಳಿದ್ವು ಅದರಲ್ಲಿ. ನಾನು ಚಿಕ್ಕವಳಿದ್ದಾಗ ಅದನ್ನು ನೋಡಿದ ನೆನಪಿದೆ, ಓದಕ್ಕಂತೂ ಬರ್ತಿರ್ಲಿಲ್ಲ. ಸೊ ಯಾಕೆ ನಾನು ಹೇಳ್ತಿದ್ದೇನೆ ಅಂದ್ರೆ, ಇತ್ತೀಚೆಗೆ ನಾನು ಈ ಲಾಕ್ಡೌನ್ ಸಮಯದಲ್ಲಿ ಭಗವದ್ಗೀತೆಯ ಬಗ್ಗೆ ನನಗೆ ತುಂಬಾ, ನಾನು ಹೇಳ್ತೇನಲ್ಲ, ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಕಲಿಸುವ ಅಥವಾ ಚಿಂತನೆ ನನ್ನ ಜೀವನ ಆದ್ರೆ ಭಗವದ್ಗೀತೆ ನನ್ನ ಪ್ಯಾಷನ್. ಭಗವದ್ಗೀತೆಯ ಬಗ್ಗೆ ನಾನು ಮಾತಾಡುವುದಕ್ಕೆ, ಅದನ್ನು ಚಿಂತನೆ ಮಾಡುವುದಕ್ಕೆ ತುಂಬಾ ಸಂತೋಷ ಪಡ್ತೇನೆ. ಇವತ್ತು ನಾನು ನಿಮ್ಮನ್ನ ಬೋರ್ ಮಾಡೋದಿಲ್ಲ, ಬಹುಶಃ ಬೋರ್ ಆಗಲ್ಲ ನೀವು ಅನ್ಕೊಳ್ತೀನಿ. ಈ ಬದುಕು ಭಗವದ್ಗೀತೆಯಂತೆ ಆದರೆ ಅನ್ನುವಂತಹ ಈ ಚಿಂತನೆಯಲ್ಲಿ ಕೆಲವು ವಿಷಯಗಳನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಭಗವದ್ಗೀತೆ ವಿಷಾದದಿಂದ ವಿವೇಕದೆಡೆಗೆ ಸಾಗುವ ಮಾರ್ಗ ತೆರೆದ ಮನಸ್ಸಿನ ಮಾತಿನಿಂದ, ವಿಶ್ವಾಸದಿಂದ ಶುರುವಾಗುತ್ತೆ. ಇಲ್ಲಿ ಅಂಡರ್ಲೈನ್,
ವಿಷಾದದಿಂದ ವಿವೇಕಕ್ಕೆ ಹೋಗುವುದಕ್ಕೆ ತೆರೆದ ಮನಸ್ಸಿನ ಮಾತುಗಳು ಬೇಕು, ಓಪನ್ ಮೈಂಡೆಡ್ ಟಾಕ್ಸ್ ಆಗಬೇಕು, ವಿಶ್ವಾಸ ಇರಬೇಕು. ಮುಖ್ಯವಾಗಿ ಮೊದಲನೇ ಹೆಜ್ಜೆ ಸ್ಪಷ್ಟತೆ, ನಿವೇದನೆ, ಮನಸ್ಸನ್ನ ಅಂತರಂಗವನ್ನ ಖಾಲಿ ಮಾಡ್ಕೊಳ್ಳೋದು. ನೋಡಿ, ಇವತ್ತು ನಮ್ಮ ಭೌತಿಕ ಜಗತ್ತಿನ ಸಮಸ್ಯೆಗಳಲ್ಲೂ ಇದೇ ಇರುವುದು. ನಾವು ಓಪನ್ ಆಗಿರೋದಿಲ್ಲ ಒಬ್ಬರ ಜೊತೆಗೆ ಇನ್ನೊಬ್ರು, ಆಗ ಸಮಸ್ಯೆಗಳು ಶುರುವಾಗುತ್ತೆ. ಅದು ಮನೆ ಇರ್ಬೋದು, ಎಲ್ಲೇ ಇರ್ಬೋದು. ಓಪನ್ನೆಸ್ ಇಲ್ಲದೆ ಇರೋದ್ರಿಂದ ಮತ್ತು ಫೇತ್ ಇಲ್ಲದೆ ಇರೋದ್ರಿಂದ, ಮತ್ತೆ ಭಗವಂತನನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡ್ರೆ ಮನಸ್ಸಿನ ಎಲ್ಲ ಗೊಂದಲಗಳನ್ನ ತೆರೆದಿಡುವಂತ ಅಪೂರ್ವವಾದ ಉದಾಹರಣೆ ಭಗವದ್ಗೀತೆ. ನಾನೆಲ್ಲ ಬಲ್ಲವನೆಂಬ ಅಹಂ ಇಲ್ಲದೆ ಮನಸ್ಸನ್ನ ಖಾಲಿ ಮಾಡುವುದೇ ಉನ್ನತಿಯ ಸೂತ್ರ. ಅದಕ್ಕೆ ಹೇಳ್ತಾರೆ, ಕೊಳಲು ನುಡಿಸಿದ್ರೆ ಮಧುರ ಸಂಗೀತ ಬರುತ್ತೆ. ಆ ಕೊಳಲು ಯಾಕೆ ಅಷ್ಟು ಸುಂದರವಾಗಿ ನುಡಿಸಲ್ಪಡುತ್ತೆ ಅಂದ್ರೆ ಅದು ಒಳಗಿನಿಂದ ಖಾಲಿ ಇದೆ. ಅದ್ರೊಳಗಡೆ ಗಂಟುಗಳಿಲ್ಲ. ಗಂಟುಗಳಿಂದ ಬಿದುರನ್ನ ನೀವು ಕೊಳಲು ಮಾಡಕ್ಕಾಗೋದಿಲ್ಲ. ಖಾಲಿ ಆಗ್ಬೇಕು ಅದು ಒಳಗಡೆ. ಆಗ ಅದ್ರಲ್ಲಿ ಆ 9 ರಂಧ್ರಗಳೇನಿದೆ, ಮೇಲೆ 7, ಮೇಲೊಂದು ಕೆಳಗೊಂದು 9, ಹಾಗೆ ನಮ್ಮ ಶರೀರವೂ ಸಹ ನಾವು ಖಾಲಿ ಆಗ್ಬೇಕು. ಎಲ್ಲೋ ಒಂದು ಕಡೆ ನಾವು ಖಾಲಿ ಆಗ್ಬೇಕು. ಗೀತೆ ಒಂದು ಯೋಗಶಾಸ್ತ್ರ, ನಿಮ್ಗೆಲ್ಲ ಗೊತ್ತಿದೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾತಮಃ ವಂದೇ ಪರಮಾನಂದ ಮಾಧವಂ ಅಂತ ಹೇಳ್ತಾರೆ. ಅಂದ್ರೆ ಗೀತೆ ಮೂಕನಿಗೂ ಮಾತಾಡುವುದನ್ನ, ಕುಂಟನಿಗೂ ಪರ್ವತ ಹಾರುವುದನ್ನ ಕಲಿಸುತ್ತೆ ಅಂತ. ಆಗ ನಂಗೆ ಪ್ರಶ್ನೆ ಬಂತು, ಚಿಕ್ಕವಳಿರುವಾಗಿಂದ ಎಷ್ಟೊಂದು ಜನ ಗೀತೆ ಓದಿದ್ದಾರೆ, ಯಾರು ಹಿಂಗ್ ಮಾಡ್ಲಿಲ್ವಲ್ಲ. ಇಟ್ ಮೀನ್ಸ್ ದರ್ ಇಸ್ ಪಾಸಿಬಿಲಿಟಿ. ಏನಂದ್ರೆ ಇಂಪಾಸಿಬಲ್ ಅನ್ನ ಪಾಸಿಬಲ್ ಮಾಡಕ್ ಸಾಧ್ಯ ಅಂತ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ವೇದವಾಕ್ಯ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ಎಲ್ಲದಕ್ಕೂ ಮೂಲವಾಗಿತ್ತು. ಗೀತಾ ಇಸ್ ಎ ಗ್ರೀನ್ ಗೈಡೆನ್ಸ್ ಫಾರ್ ಎವರಿಬಡಿ ಫ್ರಮ್ ಸುಪ್ರೀಂ ಹಿಮ್ಸೆಲ್ಫ್. ಇಟ್ ಇಸ್ ಭಗವಾನ್ ವಾಚ. ನಾ ಹೇಳ್ದೀಗ 2-3 ವರ್ಷಗಳಿಂದ, ಈ ವರ್ಷ ಬಹುಶಃ ವೆಬಿನಾರ್ ಅಥವಾ ವರ್ಚುವಲ್ ಕಾನ್ಫರೆನ್ಸ್ ಆಗ್ಬೋದು. ಕುರುಕ್ಷೇತ್ರದಲ್ಲಿ ಒಂದು ಇಂಟರ್ನ್ಯಾಷನಲ್ ಗೀತಾ ಕಾನ್ಫರೆನ್ಸ್ ನಡೆಯುತ್ತೆ, ಗೀತಾ ಮಹೋತ್ಸವ ಅಂತ. ಪ್ರತಿ ವರ್ಷ ಗೀತಾ ಜಯಂತಿಯ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಗೀತಾ ಸ್ಕಾಲರ್ಸ್ ಬರ್ತಾರೆ, ಗೀತಾ ಪ್ರೇಮಿಗಳು ಬರ್ತಾರೆ. ಅಲ್ಲಿ ಗೀತೆಯ ಬಗ್ಗೆ ತುಂಬಾ ಒಳ್ಳೆ ಚಿಂತನೆ ನಡೆಯುತ್ತೆ. ಆ ಸಮಯದಲ್ಲಿ ನಾನು ಬಹಳ ಮುಖ್ಯವಾಗಿ ಇದನ್ನ, ಯಾಕಂದ್ರೆ ಗೀತೆಯನ್ನ ನಾವು ಏನೇನೋ ಹೇಳಿ ಹೇಗೇಗೋ ಅರ್ಥ ಮಾಡ್ಕೊಂಡ್ಬಿಡ್ತೇವೆ. ಬಟ್ ಇಡೀ ಜಗತ್ತಿನಲ್ಲಿ ಭಗವಾನ ವಾಚ ಅಂತ ಇರುವ ಏಕೈಕ ಗ್ರಂಥ ಭಗವದ್ಗೀತೆ, ಬೇರೆ ಯಾವುದೂ ಇಲ್ಲ. ಏನೋ ಇಬ್ರಾಹಿಮನಿಗೆ ಇನ್ಯಾರಿಗೂ ದೇವವಾಣಿ ಆಯಿತು, ಅದೆಲ್ಲ ಆ ರೀತಿ ಹೇಳಲ್ಪಡೆಯುತ್ತೆ ವಿನಃ ಎಲ್ಲಿಯೂ ಭಗವಾನು ವಾಚ, ಭಗವಂತನೇ ಹೇಳಿದ ಮಾತು ಎನ್ನುವುದು ನಮಗೆ ಸಿಗುವುದಿಲ್ಲ. ಇವತ್ತೇನಾಗಿದೆ ಅಂದ್ರೆ, ಶತಶತಮಾನಗಳಿಂದ ಸಂತವಾಣಿ ಗುರುವಾಣಿ ಕೇಳಿದ್ದೇವೆ. ಗುರುಮತ ಜನಮತ ಲೋಕಮತದಂತೆ ನಡೆದಿದ್ದೇವೆ. ಬಾಹ್ಯ ಪ್ರಗತಿಯ ಆಧುನಿಕತೆಯಲ್ಲಿ ಅಭಿವೃದ್ಧಿ ಸಾಕಷ್ಟಾಗಿದೆ. ಆದ್ರೆ ನಿಮಗೆಲ್ಲ ಕಾಣ್ತಿದೆ, ಮಾನವೀಯತೆಗೆ ಬರಗಾಲ ಬಂದಿದೆ, ಜಾತಿವಾದ ಹೆಚ್ಚಾಗಿದೆ, ನೀತಿವಾದ ಮರೆಯಾಗಿದೆ. ಆದುದರಿಂದ ಭಗವಂತನೇ ಬರಬೇಕಾಗಿದೆ. ಭಗವಂತ ಪ್ರಾಮಿಸ್ ಮಾಡುವುದು ಭಗವದ್ಗೀತೆಯಲ್ಲಿ, ಧರ್ಮಗ್ಲಾನಿಯಾದಾಗ ನಾನು ಈ ಜಗತ್ತಿಗೆ ಬರ್ತೇನೆ 5000 ವರ್ಷದ ಹಿಂದಿನಲ್ಲಿ. ಆದ್ರಿಂದ ಆದ್ಮೇಲೆ ಬದುಕು ಭಗವದ್ಗೀತೆ ಅಂತಾದಾಗ ಎನ್ನುವ ಚಿಂತನೆಯನ್ನು ನಾವು ಮುಂದುವರಿಸಬೇಕಾದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕು ಅಂದ್ರೆ, ಗೀತೆ ಕೇವಲ ಉಪದೇಶವಲ್ಲ, ಸ್ವಯಂ ಭಗವಂತನ ಶಿಕ್ಷಣ ಅಂತ. ಇದು ಎಜುಕೇಶನ್, ಭಗವಂತ ಕಲಿಸಿದ ಶಿಕ್ಷಣ, ಮಾರ್ಗದರ್ಶನ. ಹೇಗೆ ಪ್ರಾರಂಭ ಮಾಡೋಣ? ನಮ್ಮ ಬದುಕು ಭಗವದ್ಗೀತೆಯಂತೆ ಆಗ್ಬೇಕು. ಹಂಗಂತ 700 ಶ್ಲೋಕಗಳು ನಮ್ಮ ಜೀವನದಲ್ಲಿ ತರಕಾಗುತ್ತೆ ಅಂತಲ್ಲ, ನಾನು ಹಾಗೆ ಹೇಳುವುದೂ ಇಲ್ಲ. ಅದೊಂದು ರೀತಿ ಅತಿರೇಕ ಅನ್ನಿಸ್ಬೋದು ಆ ರೀತಿ ಮಾತಾಡ್ಕೊಂಡ್ರೆ. ನೋಡಿ, ಭಗವದ್ಗೀತೆ ಒಂದು ಶ್ಲೋಕದಿಂದ ಶುರುವಾಗುತ್ತೆ. ಮೊದಲನೇ ಶ್ಲೋಕ. ಇಡೀ ಭಗವದ್ಗೀತೆಯಲ್ಲಿ ಧೃತರಾಷ್ಟ್ರ ಮಾತಾಡಿದ್ದು ಅದು ಒಂದೇ ಶ್ಲೋಕ, ಮೊದಲನೇ ಶ್ಲೋಕ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಇದು ಮೊದಲನೇ ಶ್ಲೋಕ. ಅಲ್ಲಿ ಮೊದಲನೇ ಸೆಂಟೆನ್ಸ್ ಅನ್ನ ನಾನು ಬರೆದಿದ್ದೇನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಅದನ್ನ ಸ್ವಲ್ಪ ಆಚೆ ಈಚೆ ಮಾಡಿ ನೀವು, ಕೆಳಗಡೆ ಬರ್ತಿದೆ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಅಂತ. 2 ಕ್ಷೇತ್ರ ಇದೆ, ಧರ್ಮ ಇದೆ, ಕುರು ಇದೆ. ಸ್ವಲ್ಪ ಆಚೆ ಈಚೆ ಮಾಡಿ, ಅದರ ಅರ್ಥವೇ ಚೇಂಜ್ ಆಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ಧರ್ಮದಿಂದ ಕರ್ಮ ಮಾಡುವಂತ. ಪ್ರತಿಯೊಂದು ವೃತ್ತಿಗೂ ಒಂದು ವೃತ್ತಿ ಧರ್ಮ ಇದೆ, ಇದೆಯಾ? ಆ ವೃತ್ತಿ ಧರ್ಮದಂತೆ ಮಾಡು. ವಿದ್ಯಾರ್ಥಿ ಧರ್ಮ ಇದೆ, ಮಕ್ಕಳಿಗೆ ಮಕ್ಕಳ ಧರ್ಮ ಇದೆ, ತಂದೆಗೆ ತಂದೆಯ ಧರ್ಮ ಇದೆ. ಅದನ್ನ ಧರ್ಮ ಅಂದ್ರೆ ಇಲ್ಲಿ ಒಂದು ಡಿಸಿಪ್ಲಿನ್ ಅಂತ ಆಗ್ಬೋದು, ಜವಾಬ್ದಾರಿ ಅಂತ ಆಗ್ಬೋದು, ಕರ್ತವ್ಯ ಅಂತ ಆಗ್ಬೋದು. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ವ್ಯಾಸರು ಎಷ್ಟು ಚಂದ ಬರೆದಿದ್ದಾರೆ ಅಂದ್ರೆ, ಧೃತರಾಷ್ಟ್ರ ಹಾಗೆ ಹೇಳಿದ್ನ ಅಲ್ಲಿ ಯಾರು ಡಿಕೋಡ್ ಮಾಡ್ಕೊಂಡ್ರು ಅದೆಲ್ಲ ಪ್ರಶ್ನೆ ಬೇರೆ. ವ್ಯಾಸರು ಅದನ್ನು ಎಷ್ಟು ಚಂದ ಕಟ್ಟಿಕೊಟ್ರು ಅಂದ್ರೆ, ನೀನು ಮಾಡುವ ಪ್ರತಿಯೊಂದು ಕರ್ಮವನ್ನ ಧರ್ಮದಂತೆ ಮಾಡು. ಧರ್ಮಕ್ಕೆ ಸಂಸ್ಕೃತದಲ್ಲಿ ಅರ್ಥ ಧೃತಿ ಅಂತ. ಧೃತಿ ಅಂದ್ರೆ ಎತ್ತಿ ಹಿಡಿ ಅಂತ. ನೀನು ಏನ್ ಮಾಡ್ತೀಯೋ ಅದನ್ನ ಎತ್ತಿ ಉತ್ತಮವಾಗಿ ಮಾಡು ಅನ್ನುವುದು ಬಹಳ ಮುಖ್ಯವಾಗಿ ಭಗವದ್ಗೀತೆಯ ಚಿಂತನೆ.
ಇಲ್ಲಿ ನಾನು ಮಧ್ಯೆ ಸ್ವಲ್ಪ ಚಾಣಕ್ಯನನ್ನ ನೆನಪು ಮಾಡ್ಕೊಳ್ತೇನೆ. ಇದು ಚಾಣಕ್ಯನ ಅರ್ಥನೀತಿಯಿಂದ ತೆಗೆದುಕೊಂಡಿರುವಂತಹ 5 ಪಾಯಿಂಟ್ಸ್. ಚಾಣಕ್ಯ ಈ 5 ಪಾಯಿಂಟ್ಸ್ ಬಗ್ಗೆ ಸುಮಾರು ಒಂದು 20-25 ಶ್ಲೋಕಗಳನ್ನ ಬರೆದಿದ್ದಾರೆ. ಬರೀತಾ ಏನ್ ಹೇಳ್ತಾರೆ ಅಂದ್ರೆ ಇಟ್ಸ್ ಆಲ್ ಬೇಸ್ಡ್ ಆನ್ ಭಗವದ್ಗೀತಾ ಅಂತ. ನಾನು ಈ ಚಿಂತನೆಗಳನ್ನ ಭಗವದ್ಗೀತೆಯಿಂದ ತಗೊಂಡೆ ಅಂತ ಬರ್ತಿದ್ದಾರೆ. ಈ 5 ಪಾಯಿಂಟ್ಸ್: ಸಮದರ್ಶಿ, ಸತ್ಯದರ್ಶಿ, ಪಾರದರ್ಶಿ, ದೂರದರ್ಶಿ ಮತ್ತು ಪ್ರಿಯದರ್ಶಿ. ಭಗವದ್ಗೀತೆ ಇದನ್ನೇ ನಮಗೆ ಬಹಳ ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಇವತ್ತು ಸಮದರ್ಶಿ, ನಿಮಗೆ ಗೊತ್ತಿದೆ, ಸಮದರ್ಶಿ ಈಕ್ವಾಲಿಟಿಯಲ್ಲಿ ನಾವು ಹೊರಟಿದ್ದೇವೆ. ಸಮತ್ವದ ಭಾವನೆ ನಮ್ಮಲ್ಲಿದೆ. ಗನ್ಕುಳಿ ನನ್ನ ಕ್ಲಾಸ್ನಲ್ಲಿ 50 ಜನ ಸ್ಟೂಡೆಂಟ್ಸ್ ಇದ್ದಾರೆ. 50 ಜನರ ಬಗ್ಗೆ ನನಗೆ ಸಮತ್ವದ ಭಾವ ಇದೆ. ಸಮತ್ವದ ಭಾವ ಇದೆ ಅಂತ ನಾನು ತಿಳ್ಕೊಂಡು ಎಲ್ಲರಿಗೂ ಈಕ್ವಲ್ ಮಾರ್ಕ್ಸ್ ಕೊಟ್ರೆ ಅದು ಸಮದರ್ಶಿ ಆಗುತ್ತಾ? ಇಲ್ಲ. ಬಹಳ ಇಂಪಾರ್ಟೆಂಟ್. ಸಮತ್ವ ಬೇರೆ, ಸಮದರ್ಶಿತ್ವ ಬೇರೆ. ಅದು ಅರ್ಥವಾದಾಗ ಜೀವನ ತುಂಬಾ ಆನಂದಮಯವಾಗ್ಬಿಡುತ್ತೆ. ಹಸುವಿಗೆ ಎಷ್ಟು ಅನ್ನ ಕೊಡ್ಬೇಕು, ಬೆಕ್ಕಿಗೆ ಎಷ್ಟು ಹಾಕ್ಬೇಕು ಅನ್ನೋದು ಸಮತ್ವ ಅನ್ಕೊಂಡು ಇಬ್ಬರಿಗೂ ನಾನು 1-1 kg ಅನ್ನ ಹಾಕಿದ್ರೆ ಆಚೆ ಬೆಕ್ಕು ಸತ್ತೋಗುತ್ತೆ, ಇಲ್ಲ ಹಸುವಿನಿಂದ ಹಸು ಸಾಯುತ್ತೆ. ಸಮತ್ವದ ಒಂದು ವ್ಯತ್ಯಾಸ ಏನು, ವಾಸ್ತವಿಕತೆ ಏನು, ತುಂಬಾ ಚಂದ ಭಗವದ್ಗೀತೆ ಹೇಳುತ್ತೆ. ಸಮತ್ವ ಬರ್ಬೇಕಾದ್ರೆ ಸತ್ಯದರ್ಶಿ ಆಗ್ಬೇಕು, ಸತ್ಯದರ್ಶಿ ಆಗ್ಬೇಕಾದ್ರೆ ಪಾರದರ್ಶಿ ಆಗ್ಬೇಕು, ಪಾರದರ್ಶಿ ಆಗ್ಬೇಕಾದ್ರೆ ದೂರದರ್ಶಿ ಆಗ್ಬೇಕು, ದೂರದರ್ಶಿ ಆಗ್ಬೇಕಾದ್ರೆ ಪ್ರಿಯದರ್ಶಿ ಆಗ್ಬೇಕು. ಪ್ರಶ್ನೆ ಬರುತ್ತೆ, ನಾವೆಲ್ಲರಿಗೂ ಪ್ರಿಯರಾಗಕ್ಕೆ ಸಾಧ್ಯವೇ ಅಂತ. ಅದೊಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಪ್ರಿಯದರ್ಶಿ ಅಂದ್ರೆ ಏನು ಅಂದ್ರೆ ಎಲ್ಲರಿಗೂ ಪ್ರಿಯರಾಗುವಂತೆ ಬದುಕುವುದಕ್ಕಿಂತ ಎಲ್ಲರಿಗೂ ಪ್ರಿಯವಾಗುವಂತಹ ಕರ್ಮ ಮಾಡುವುದು ಬಹಳ ಇಂಪಾರ್ಟೆಂಟ್. ಎಲ್ಲರಿಗೂ ಉತ್ತಮವಾಗುವಂಥದ್ದು ಅಲ್ವಾ? ಈಗ ಚಾಕು ಡಾಕ್ಟರ್ ಕೈಯಲ್ಲಿದ್ರು, ಕಳ್ಳನ ಕೈಯಲ್ಲಿದ್ರು ಅದು ಕೆಲಸ ಮಾಡೋದು ಹೇಗೆ ವ್ಯತ್ಯಾಸ ಆಗುತ್ತೆ? ಚಾಕುನೇ, ಆದ್ರೆ ಅದರಲ್ಲಿ ಆಗುವ ಕೆಲಸ ಎಷ್ಟು ಬೇರೆ ಇದೆ. ಎರಡರಲ್ಲೂ ನೋವಿರ್ಬೋದು, ಎರಡೂ ಕಡೆ ನೋವಿದೆ. ಬಟ್ ಈ ನೋವಿನಲ್ಲಿ ಏನಿದೆ, ಎದುರಿನವನಿಗೆ ಪ್ರಿಯ ಇದೆ, ಅವನಿಗೆ ಅನುಕೂಲಕರವಾಗಿದೆ, ಎಷ್ಟು ಸುಂದರವಾದಂಥದ್ದು. ಅದರಿಂದ ಮೇಲೆ ಗೀತೆಯಲ್ಲಿ ಈ ಸಮತ್ವದ ಭಾವನೆ ಎಷ್ಟೆಷ್ಟು ಶ್ಲೋಕಗಳಿದೆ. ನಾನು ನಿಮ್ಗೆ ಎಲ್ಲಾ ಹೇಳಕ್ ಹೋಗೋದಿಲ್ಲ. ಸುಖ ದುಃಖೇ ಸಮಯ ಕೃತ್ವ ಲಾಭ ಜಯ ಜಯ ತಥೋ ಯುದ್ಧ ಯುಜ್ಯಸ್ಯ ನೈವಂ ಪಾಪಮಾಪ್ಸಿಸಿ. ಸುಖ ದುಃಖ ಲಾಭ ನಷ್ಟ ಜಯ ಪರಾಜಯಗಳಲ್ಲಿ ಸಮಾನ ಭಾವವನ್ನು ಹೊಂದಿ ಯುದ್ಧ ಮಾಡಿದ್ರೆ ನೀನು ಪಾಪವನ್ನ ಹೊಂದುವುದಿಲ್ಲ. ಬಟ್ ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆ. ಹೇಳೋದು ಬಾರಿ ಸುಲಭ. ನಿಮಗೆ ದುಃಖ ಇದೆ, ನನ್ನ ಹತ್ರ ಸುಖ ಇದೆ, ಏನ್ ಬಿಡ್ರಿ, ಜೀವನದಲ್ಲಿ ಇವತ್ತು ದುಃಖ ಇದೆ, ನಾಳೆ ಸುಖ ಬರುತ್ತೆ, ಏನ್ ಚಿಂತೆ ಮಾಡ್ಬೇಡಿ, ಭಾರಿ ಚಂದ ಮಾಡಿ ನಾನು ವೇದ ಅಂತ ಹೇಳ್ಬಿಡ್ಬೋದು. ಬಟ್ ಅದೇ ದುಃಖ ನನ್ನ ಕಾಲ್ ಬಿಡೋಕ್ ಬಂದಾಗ ಇಸ್ ಇಟ್ ಪಾಸಿಬಲ್ ಅನ್ನೋದು ದೊಡ್ಡ ಪ್ರಶ್ನೆ. ಅಲ್ಲೇ ನಾವು ಫೇಲ್ ಆಗ್ತೇವೆ ಸಾಮಾನ್ಯವಾಗಿ. ಆದ್ರೆ ಅದು ಸಾಧ್ಯ ಎನ್ನುವುದನ್ನ ಗೀತೆ ಹೇಳುತ್ತೆ. ಮತ್ತೆ ನಂಗೆ ಬಹಳ ಖುಷಿ ಕೊಡುವುದೇನು ಅಂದ್ರೆ ಅದರ ಮಾರ್ಗವನ್ನು ಗೀತೆ ತೋರಿಸುತ್ತೆ. ಇನ್ನೊಂದು ಸಮದರ್ಶಿತ್ವದ ಬಗ್ಗೆ ನೋಡಿ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶೋಪಾಕೇಚ ಪಂಡಿತಾ ಸಮದರ್ಶಿನಿ ಅಂತ. ಸಮದರ್ಶಿನ ವಿದ್ಯಾ ವಿನಯ ಸಂಪನ್ನಾದ ಜ್ಞಾನಿ ಪುರುಷನು ಎಲ್ಲದರಲ್ಲಿಯೂ ಸಮದರ್ಶಿಯಾಗಿರ್ತಾನೆ. ಇತ್ತೀಚೆಗೆ ವಾಟ್ಸಪ್ ನಲ್ಲಿ ಒಂದು ಭಗವಂತನ ಗಣಿತ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಬಂದಿತ್ತು. ನಿಮ್ಮ ಹತ್ರನೂ ಬಂದಿರ್ಬೋದು, ನೀವು ಓದಿರ್ಬೋದು. ನಾನು ಅದನ್ನ ನಿಮ್ಮ ಮುಂದೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೇನೆ. 1-2 minutes. 2 ಜನ ದಾರಿ ಹೋಗುದು, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾರೆ. ರಾತ್ರಿ ಕತ್ಲೆ ಆಗುತ್ತೆ, ಒಂದು ಗುಡಿಯಲ್ಲಿ ಉಳ್ಕೊಳ್ತಾರೆ, ದೇವಸ್ಥಾನ. ಕತ್ಲೆ ಆಗ್ತಾ ಇದ್ದ ಹಾಗೆ 3ನೇವನೊಬ್ಬ ಬರ್ತಾನೆ. ಅಲ್ಲಿಗೆ 3 ಜನ ಆಗ್ತಾರೆ. ರಾತ್ರಿ ಆಯ್ತು, ಹಸಿವೆ ಆಯ್ತು. 3ನೇವನು ಹೇಳ್ತಾನೆ ಹಸಿವೆ ಆಗಿದೆ, ನಾನೇನು ಊಟ ತಂದಿಲ್ಲ. 2 ಹೇಳ್ತಾರೆ ನಮ್ಮ ಹತ್ರ ಊಟ ಇದೆ. ಒಬ್ಬನ 5 ರೊಟ್ಟಿ ತಂದಿರ್ತಾರೆ, ಒಬ್ಬನ 3 ರೊಟ್ಟಿ. 3 ಜನ ತಿನ್ಬೇಕು, 8 ರೊಟ್ಟಿ ಇದೆಯಲ್ಲ, ಏನ್ ಮಾಡೋದು ಅಂತ. ಅದಕ್ಕೆ ಅವರವರೇ ಪ್ಲಾನ್ ಮಾಡ್ಕೊಡ್ತಾರೆ. ಒಂದೊಂದು ರೊಟ್ಟಿಯಲ್ಲಿ 3 ಭಾಗ ಮಾಡ್ರಿ. 8 3 24 ಆಯ್ತು. ಆದ್ರೆ ಒಬ್ಬೊಬ್ಬರಿಗೆ 8 ತುಂಡು ಬಂತಲ್ಲ, ಈಕ್ವಲ್ ಹಂಚಿದಂಗೆ ಆಯ್ತು, ಡಿಸ್ಟ್ರಿಬ್ಯೂಷನ್ ಆಯ್ತು. 8 ರೊಟ್ಟಿಯನ್ನ 3 ಜನ ಈಕ್ವಲ್ ಆಗಿ ಹಂಚ್ಕೊಂಡು 8 ತುಂಡನ್ನ ತಿಂದ್ರು. ಬೆಳಗಾಯ್ತು. 3ನೇ ದಾರಿ ಬೇಗ ಹೋಗ್ತಾನೆ. ನನಗೆ ರಾತ್ರಿ ಹಸ್ದಾಗ ನೀವೆಲ್ಲ ರೊಟ್ಟಿ ಕೊಟ್ರಿ, ಥ್ಯಾಂಕ್ಸ್, 8 ತುಂಡುಗಳನ್ನ ಕೊಟ್ಟಿದ್ದೀರಿ, 8 ಚಿನ್ನದ ನಾಣ್ಯಗಳನ್ನ ಇಟ್ಕೊಳ್ಳಿ ಅಂತ ಕೊಟ್ಟು ಹೋಗ್ತಾನೆ. ಈಗ ಶುರುವಾಯ್ತು 8 ಚಿನ್ನದ ನಾಣ್ಯದಲ್ಲಿ ಇಬ್ರು ಅದನ್ನ ಹೇಗೆ ಹಂಚ್ಕೋಬೇಕು ಅಂತ. ಒಬ್ಬ ಹೇಳ್ತಾನೆ ಒಬ್ಬನಿಗೆ 4 ಒಬ್ಬನಿಗೆ 4 ಮಾಡೋಣ ಅಂತ. ಇನ್ನೊಬ್ಬ ಹೇಳ್ತಾನೆ ಅದು ಹೇಗಾಗುತ್ತೆ, ನಂದು 5 ರೊಟ್ಟಿ ಇತ್ತು, ನಿನ್ನ 3 ರೊಟ್ಟಿ ಇತ್ತು, ಅದಕ್ಕೆ ನಿನಗೆ 3 ನನಗೆ 5 ಅಂತ. ಈಗ ಹೆಂಗೆ ಹಂಚುದು ಅಂತ ಶುರುವಾಯ್ತು. ಅಷ್ಟೊತ್ತಿಗೆ ಅಲ್ಲಿ ದೇವಸ್ಥಾನದ ಪೂಜಾರಿ ಬರ್ತಾರೆ. ನೀವು ಹಿಂಗೆ ಗುದ್ದಾಡೋದು ಬೇಡ, ನಾನು ದೇವ್ರ ಮುಂದೆ ಹೇಳ್ತೇನೆ, ದೇವ್ರಿಗೆ ಕೇಳ್ತೇನೆ, ಸಂಜೆ ಹೊತ್ತಿಗೆ ನಿರ್ಣಯ ಮಾಡೋಣ. ಪೂಜೆ ಮುಗಿದ್ಮೇಲೆ ಪೂಜಾರಿ ಅಲ್ಲಿ ಮಲಗಿರ್ತಾನೆ. ದೇವ್ರ ಒಂದು ಪ್ರಶ್ನೆ ಇರ್ತಾನೆ, ಇವರಿಬ್ರು ಜಗಳ ಆಡ್ತಿದ್ದಾರೆ, ಇವ್ರಿಗೆ ಹೆಂಗ್ ಹಂಚುದಪ್ಪ? ಈಗ ನನಗೇನು ಅನ್ಸುತ್ತೆ, 5 ರೊಟ್ಟಿ ಅವನಿಗೆ 5 ನಾಣ್ಯ, 3 ರೊಟ್ಟಿ ಅವನಿಗೆ 3 ನಾಣ್ಯ ಕೊಟ್ಟರೆ ಸರಿ ಆಗುತ್ತೆ ಅಂತ ನನಗೂ ಅನ್ಸುತ್ತೆ. ದೇವ್ರ ನಿನ್ಗೇನು ವಿಚಾರ ಅಂತ ಅನ್ಕೊಂಡು ಮಲಗ್ತಾನೆ.
ರಾತ್ರಿ ಕನಸ್ನಲ್ಲ, ಮಧ್ಯಾಹ್ನ ಮಲಗಿದಾಗ ಕನಸಿನಲ್ಲಿ ದೇವ್ರು ಬರ್ತಾನೆ. ದೇವ್ರು ಏನು ಹೇಳ್ತಾನೆ, ನಿನ್ನೂ ಲೆಕ್ಕ ಸರಿ ಇಲ್ಲ, ನನ್ನ ಲೆಕ್ಕ ಕೇಳು ಹೇಳ್ತೀನಿ. ಏನು? 5 ರೊಟ್ಟಿಯವನಿಗೆ 7 ನಾಣ್ಯ, 3 ರೊಟ್ಟಿಯವನಿಗೆ 1 ನಾಣ್ಯ. ಇದೆಂತ ನ್ಯಾಯ ನಿಂದು ಅಂತ ಕೇಳ್ತಾನೆ. ಆಗ ಅವೇನು ಹೇಳ್ತಾನೆ, 5 ರೊಟ್ಟಿಯೊಂದು 3 ತುಂಡು ಮಾಡಿದ್ರೆ 15 ತುಂಡಾಗಿತ್ತು. ಅದರಲ್ಲಿ 8 ತುಂಡು ಅವನು ತಿಂದ, 7 ತುಂಡು ಕೊಟ್ಟ ಇನ್ನು 3ನೇ ಅವನಿಗೆ. ಇವು 3 ರೊಟ್ಟಿಯವನು 9 ತುಂಡು ಮಾಡಿದ, 8 ತುಂಡು ತಾನೇ ತಿಂದ, 1 ತುಂಡು ಕೊಟ್ಟ. ಈಗ ರೊಟ್ಟಿ ಎಷ್ಟಿತ್ತು ಅಷ್ಟು ನಾಣ್ಯ ಕೊಡೋದು, ಎಷ್ಟು ಕೊಟ್ಟಿದ್ದು ಅಷ್ಟು ನಾಣ್ಯ ಕೊಡೋದು ಹೇಳಿ ನೀನು. ಅದಕ್ಕೆ ನನ್ನ ಲೆಕ್ಕ ಏನು ಅಂದ್ರೆ 7 ತುಂಡು ಕೊಟ್ಟಿದ್ನಲ್ಲ ಅವನಿಗೆ 7 ನಾಣ್ಯ, 1 ತುಂಡು ಕೊಟ್ಟಿದ್ನಲ್ಲ ಅವನಿಗೆ 1 ನಾಣ್ಯ, ಇದು ನನ್ನ ಲೆಕ್ಕ ಅಂತ ಹೇಳ್ತಾರೆ. ಇದೊಂದು ದೇವರ ಗಣಿತ ಅಂತ ಒಂದು ವಾಟ್ಸಪ್ ಬಂದಿತ್ತು. ಇಡೀ ಭಗವದ್ಗೀತೆ ಈ ರೀತಿ ಕರ್ಮ ಸಿದ್ಧಾಂತವನ್ನೇ ಅವಲಂಬಿಸಿದೆ. ನಿಮಗೆ ಗೊತ್ತಿದೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುರ್ ಮಾತೆ ಸಂಗೋಸ್ಪ ಕರ್ಮಣಿ ಎನ್ನುವುದು ಶಂಭಾಜ್ ಜೋಶಿ ಅವರು ಹೈಕೋರ್ಟ್ವರೆಗೆ ತಗೊಂಡೋಗಿದ್ದಂಥ ಶ್ಲೋಕ ಕೇಳಿರ್ಬೋದು ನೀವು. ಧಾರವಾಡದಲ್ಲಿ ಫೇಮಸ್ ಒಬ್ಬ ಶಂಭಾಜ್ ಜೋಶಿ ಅನ್ನುವಂತಹ ವಿದ್ವಾಂಸರಿದ್ರು. ಈ ಶ್ಲೋಕದ ಮೇಲೆ ಹೈಕೋರ್ಟ್ವರೆಗೆ ಹೋಗಿದ್ರು ಅವರು. ಇರಲಿ, ಅವ್ರು ಹೋದ್ಮೇಲೆ ಆಟೋಮ್ಯಾಟಿಕಲಿ ಆ ಕೇಸ್ ಅಲ್ಲಿಗೆ ಕ್ಲೋಸ್ ಆಯಿತು. ಇದು ಸಮದರ್ಶಿತ್ವ. ನಮ್ಮ ಚಿಂತನೆ ಭಗವಂತನ ಚಿಂತನೆ. ನಾವು ಉಂಡಿದ್ದು ಲೆಕ್ಕವೋ, ನಾವು ಕೊಟ್ಟಿದ್ದು ಲೆಕ್ಕವೋ, ನನಗಾಗಿ ನಾನು ಮಾಡಿದ ಲೆಕ್ಕವೋ, ನನ್ನವರಿಗಾಗಿ ನಾನು ಮಾಡಿದ ಲೆಕ್ಕವೋ, ಯಾರನ್ನೂ ಲೆಕ್ಕವಿಡದೆ ಎಲ್ಲರಿಗಾಗಿ ಮಾಡಿದ ಲೆಕ್ಕವೋ ಎನ್ನುವುದು ಬದುಕಿನ ಲೆಕ್ಕ. ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವೆಲ್ಲೋ ಒಂದು ಕಡೆ ಸ್ವಲ್ಪ ಹಿಂದೆ ಹೋಗ್ಬಿಡ್ತೇವೆ. ಎಷ್ಟೋ ಸಲ ಸ್ವಲ್ಪ ತಡವಾಗಿ ಅರ್ಥವಾಗುತ್ತೆ. ನನಗೆ ಬಹಳ ಖುಷಿ ವಿಷಯ ಏನು ಅಂದರೆ, ನನಗೆ ಭಗವದ್ಗೀತೆ ಚಿಂತನೆ ಶುರು ಮಾಡಿದಾಗ, ಈವನ್ ನಾವು ಶಿರ್ಸಿ ಕಾಲೇಜ್ನಲ್ಲಿಯೂ ಮಕ್ಕಳಿಗೆ ಭಗವದ್ಗೀತೆಯ ಡಿಪ್ರೆಷನ್ ಮ್ಯಾನೇಜ್ಮೆಂಟ್ ಥ್ರೂ ಭಗವದ್ಗೀತಾ ಕೋರ್ಸಸ್ ಮಾಡಿದೆ ನಾನು. ಫಸ್ಟ್ ನನಗೆಲ್ಲ ತಮಾಷೆ ಮಾಡಿದ್ರು, ಕಾಲೇಜ್ ಮಕ್ಕಳು ನೀನು ಭಗವದ್ಗೀತೆ ಕೇಳ್ತಾರ ಅಂತ. ಬಟ್ ವಂಡರ್ಫುಲಿ ಯಾವಾಗ ಹೊಸ ರೀತಿಯಿಂದ ಅವರಿಗೆ ಚಿಂತನೆಯನ್ನು ಇಡಕ್ಕೆ ಶುರು ಮಾಡಿದ್ವಿ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು, ತುಂಬ ಒಳ್ಳೆಯ ರೆಸ್ಪಾನ್ಸ್. ಕೆಲವು ಮಕ್ಕಳು ಅದರಿಂದ ಸಾಕಷ್ಟು ಇನ್ಸ್ಪೈರ್ ಕೂಡ ಆದರು. ಕೆಲವರು, ನಿಮಗೆ ಗೊತ್ತಿದೆ, ನಾವು ಕಾಲೇಜಿಗೆ ಹೋಗುವುದೇ ಯಾಕೆಂದರೆ ಸ್ವಲ್ಪ ದಾರಿ ತಪ್ಪಿದವರನ್ನು ಒಂಚೂರು ಎಚ್ಚರಿಸೋಣ ಅಂತ. ಆ ರೀತಿಯಲ್ಲಿ ನಾವು ಸಫಲ ಆದ್ವಿ. ಅದರಿಂದ ಶ್ರೀಮದ್ ಭಗವದ್ಗೀತಾ ಇಸ್ ಅ ಯೂನಿಕ್ ಇನ್ಸೈಡ್ ಔಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ದಿಸ್ ವೆರಿ ಇಂಪಾರ್ಟೆಂಟ್. ನಾವು ಹೊರಗಿನ ಬದಲಾವಣೆ ಮಾಡ್ಕೊಳ್ತಾ ಒಳಗೆ ಬದಲಾಗಕ್ಕೆ ಮತ್ತೆ ಬಿಟ್ಟಿರ್ತೇವೆ. ಡ್ರೆಸ್ ಬದಲಾಯಿತು, ಮನೆ ಬದಲಾಯಿತು, ಗಾಡಿ ಬದಲಾಯಿತು, ಫ್ರೆಂಡ್ಸ್ ಬದಲಾದ್ರು, ಎಲ್ಲ ಬದಲಾಗುತ್ತೆ. ಬಟ್ ಒಳಗೆ ಬದಲಾಗುವುದಕ್ಕೆ ಲೇಟ್ ಆಗಿರ್ತದೆ. ಬಟ್ ಭಗವದ್ಗೀತೆ ಇಲ್ಲಿಂದ ಶುರು ಮಾಡೋ ಬದಲಾವಣೆಯನ್ನ ಅಂತ ಹೇಳುತ್ತೆ. ಮತ್ತು ಅದು ಪರ್ಮನೆಂಟ್. ಔಟ್ಸೈಡ್ ಟ್ರಾನ್ಸ್ಫಾರ್ಮೇಶನ್ ಡಿಪೆಂಡ್ಸ್ ಅಪಾನ್ ಒನ್ಸ್ ಇನ್ಸೈಡ್ ಟ್ರಾನ್ಸ್ಫಾರ್ಮೇಶನ್. ಗೀತೆ ಇನ್ನೊಂದು ಬಹಳ ಸುಂದರವಾದ ಶ್ಲೋಕ, ಉದ್ಧರೇತಾತ್ಮನಾತ್ಮಾನಾಂ ಆತ್ಮಾನಾಂ ಅವಸಾದೆಯೇ ಆತ್ಮೈವ ಆತ್ಮನೋ ಬಂಧುವು ಆತ್ಮೈವ ರಿಪುರಾತ್ಮನ. ತನ್ನ ಉದ್ಧಾರ ತಾನೇ ಮಾಡ್ಕೋಬೇಕು, ತನ್ನ ಅಧೋಗತಿಗೆ ಕಾರಣನಾಗಬಾರ್ದು. ಯಾಕೆಂದ್ರೆ ಆತ್ಮನಿಗೆ ಆತ್ಮನೇ ಅಂದ್ರೆ ತನಗೆ ತಾನೇ ಬಂಧು, ಹಾಗೂ ಆತ್ಮನಿಗೆ ಆತ್ಮನೇ ಶತ್ರು. ಮನುಷ್ಯರು ಯಾರು ಸರ್ವಜ್ಞರಲ್ಲ. ನೋ ಮ್ಯಾನ್ ಇಸ್ ಪರ್ಫೆಕ್ಟ್. ಗೊಂದಲವಾದಾಗ ಭಗವಂತನಿಂದ ಮಾರ್ಗದರ್ಶನ ಪಡಿಬೇಕು. ಇಲ್ಲಿ ಅರ್ಜುನ 2ನೇ ಅಧ್ಯಾಯದಲ್ಲಿ ಹೇಳುವ ಮಾತಿದು ಭಾರಿ ಅದ್ಭುತವಾಗಿದೆ. ನಿಮಗೆ ಪುರ್ಸೊತ್ ಸಿಕ್ಕಿದ್ರೆ ಹೀಗೆ ಒಂದ್ಸಲ ನೀವು ಅದನ್ನ ಓದುವ ಪ್ರಯತ್ನ ಮಾಡಿ. ಸಾಮಾನ್ಯವಾಗಿ ಆದಿಶಂಕರಾಚಾರ್ಯರು 1ನೇ ಅಧ್ಯಾಯದ ಬಗ್ಗೆ ಭಾಷ್ಯ ಬರೀಲಿಲ್ಲ, ಯಾಕೆಂದ್ರೆ ಅದರಲ್ಲಿ ಭಗವಾನ್ ವಾಚ ಇಲ್ಲ. ಆದ್ರೆ ಅದು ಅಗತ್ಯ. ಯಾಕೆಂದ್ರೆ ಕನ್ಫ್ಯೂಷನ್, ನಮ್ಮ ನಿಮ್ಮ ಮನಸ್ಸಿನ ಗೊಂದಲಗಳೆಲ್ಲ ಅಲ್ಲಿದೆ. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅರ್ಜುನ ಆ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ನನಗೆ ಯಾವಾಗಲೂ ಸಣ್ಣಲ್ಲಿರೋ ಪ್ರಶ್ನೆಗೆ ಬರ್ತಿತ್ತು, ಇಷ್ಟು ಅದ್ಭುತವಾದ ಜ್ಞಾನವನ್ನ ಒಂದು ಮನುಷ್ಯನ ಕೂರಿಸ್ಕೊಂಡು ಇಷ್ಟೆಲ್ಲ ಹೇಳಕ್ಕಾಯ್ತಾ? ಅವಶ್ಯಕತೆ ಇತ್ತ ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ಅಂತ ಅನಿಸ್ತಿತ್ತು. ಬಟ್ ನಿಧಾನಕ್ಕೆ ಗೊತ್ತಾಗಿತ್ತು ಅಂದ್ರೆ ಒಬ್ಬ ಮನುಷ್ಯನನ್ನ ವ್ಯಾಸರು ರೆಪ್ರೆಸೆಂಟೇಟಿವ್ ಆಗಿ ಕೂರಿಸಿದ್ದಾರೆ ಅಲ್ಲಿ. ಇದೆಲ್ಲರಿಗೂ ಬೇಕಾದದ್ದು, ಯಾವಾಗಲೂ ಬೇಕಾದದ್ದು. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪ್ರಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಾ ಯಕ್ಷೇಯ ಸ್ಯಾನಿಶಿತಂ ಭೂಯಿ ತನ್ಮೆ ಶಿಷ್ಯಸ್ತೇಹಂ ಶಾಲೆ ಮಾಂ ತ್ವಾಂ ಪ್ರಪನ್ನಂ ಅಂತ. ದೈನ್ಯವೆಂಬ ದೋಷದಿಂದ ಕೂಡಿದ ಸ್ವಭಾವವುಳ್ಳವನಾಗಿ, ಧರ್ಮ ವಿಷಯದಲ್ಲಿ ಮೂಢವಾದ ಮನಸ್ಸುಳ್ಳವನಾಗಿ ನಿನ್ನನ್ನು ಪ್ರಶ್ನೆ ಮಾಡ್ತೇನೆ. ಯಾವುದು ನನಗೆ ಶ್ರೇಯಸ್ಕರವೋ ಅದನ್ನು ನಿಶ್ಚಯಪೂರ್ವಕವಾಗಿ ಹೇಳು. ನಾನು ನಿನ್ನ ಶಿಷ್ಯನೋ, ನಿನ್ನನ್ನೇ ಶರಣ ಹೊಂದಿದ ನನಗೆ ಬೋಧಿಸು. ನೋಡಿ, ಇಲ್ಲಿ ಇವತ್ತು ಬಹಳ ಅವಶ್ಯಕವಾಗಿ ಬೇಕಾದದ್ದು ಏನು ಅಂದರೆ, ನಮ್ಗೆಲ್ರಿಗೂ ಗೊತ್ತಿದೆ, ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಸಣ್ಣ ಇಗೋ ನಮ್ಮ ದುಃಖಕ್ಕೆ, ನಮ್ಮ ಅಶಾಂತಿಗೆ, ಪರಸ್ಪರರ ಏಳಿಗೆಗೆ ಕಾರಣವಾಗುತ್ತೆ. ನೀವು ರಮಣ ಮಹರ್ಷಿಗಳ ಜೀವನದ ಕಥೆ ಓದಿದ್ರೆ, ರಮಣ ಮಹರ್ಷಿಗಳ ಹತ್ರ ಒಬ್ಬ ಶಿಷ್ಯ ಹೋಗ್ತಾನೆ, ನಿಮ್ದು ದಿನ ಉಪನ್ಯಾಸ ಕೇಳಕ್ಕೆ ನಂಗೆ ಪುರ್ಸತ್ತಿಲ್ಲ, ಒಂದು ದಿನದಲ್ಲಿ ಏನು ಹೇಳ್ತಿರೋ ಹೇಳ್ಬಿಡಿ, ಇವತ್ತು ಪುರ್ಸತ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ರಮಣ ಮಹರ್ಷಿಗಳು ಏನು ಹೇಳ್ತಾರೆ, ಅವರೊಂದು ಹಿಂಗೆ ಚಮಣಿ ತೆಗಿಯೋ ಬುಟ್ಟಿರ್ತದಲ್ಲ,
ಸೆಗಣಿ ತೆಗೆಯೋ ಮಂಕ್ರಿಯಲ್ಲಿ ಇರ್ತದೆ. ಈ ಬುಟ್ಟಿಯಲ್ಲಿ ಒಂದಿಷ್ಟು ನೀರು ತಗೊಂಬ ಇಲ್ಲಿ ಕೆಳಗಡೆ ಕಲ್ಯಾಣಿಯಿಂದ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆ, ಯಾವಾಗಲೂ ನಮ್ಮಂಥವ್ರನ್ನ ನೋಡಿದ್ರೆ ಜನ ಹುಚ್ಚರು ಅಂತಾನೆ ಹೇಳ್ತಾರೆ. ಇವರಿಗೆ ಏನಾಗಿದೆಯೋ ಏನೋ ಬಿಟ್ಟು ಹೋಗಿದ್ದಾರೆ. ಯಾಕೆ ರಮಣ ಮಹರ್ಷಿಗಳ ಬಗ್ಗೆ ಜನ ಹಂಗೆ ತಿಳ್ಕೊಂಡಿದ್ರು. ಬುಟ್ಟಿಯಲ್ಲಿ ನೀರು ತರಕ್ಕೆ ಹೇಳ್ತಾನೆ ಈ ಮನುಷ್ಯ ಅಂತ ಆ ಬುಟ್ಟಿ ಎತ್ಕೊಂಡು ಹೋಗ್ತಾನೆ. ಕೆಳಗೆ ಹೋಗ್ತಾನೆ, ಒಂದು 20 ಮೆಟ್ಲು ಕೆಳಗೆ ಇಳಿದು ನೀರು ತುಂಬಿಸ್ತಾನೆ. ಸೆಗಣಿ ಮೆತ್ಕೊಂಡಿದ್ದಕ್ಕೆ ಸ್ವಲ್ಪ ನೀರು ಬಂತು. 10 ಮೆಟ್ಲು ಹತ್ತಿಗೆ ಸೋರೋಗ್ಬಿಡ್ತದೆ. 3-4 ಸಲ ಹಾಗೆ ಮಾಡ್ತಾನೆ. ಸಿಟ್ಟು ಬರ್ತದೆ, ಬುಟ್ಟಿ ತಂದು ಬಿಸಾಕ್ತಾನೆ. ಗುರುಗಳೇ ಎಲ್ಲರೂ ಹೇಳಿದ್ರು ನೀವು ಹುಚ್ಚು ಅಂತ, ಇವತ್ತು ಗ್ಯಾರಂಟಿ ಗೊತ್ತಾಯ್ತು. ಅಲ್ರಿ ಹೇಳದ್ನೆಲ್ಲ ಒಂದಿನದಲ್ಲಿ ಹೇಳ್ರಿ ಅಂದ್ರೆ ಸಗಣಿ ತುಂಬ ಬುಟ್ಟಿ ನೀರು ತಗೊಂಬಂತೀರಲ್ರಿ, ಬಿದ್ರ ಬುಟ್ಟಿಯಲ್ಲಿ ನೀರು ನಿಲ್ಲುತ್ತೇನ್ರಿ ಅಂತ ಸಿಟ್ಟು ಮಾಡ್ತಾನೆ. ಆಗ ರಮಣ ಮಹರ್ಷಿಗಳು ಹೇಳ್ತಾರೆ, ಮೊದಲನೇ ಆ ಬುಟ್ಟಿ ಎತ್ಕೊಂಡಾಗ ಹೆಂಗಿತ್ತು, ಮೈ ತುಂಬಾ ಸೆಗಣಿ ಮೆತ್ಕೊಂಡಿತ್ತು. ಈಗ ನೋಡಿ ಸ್ವಲ್ಪ ನೀ 4-5 ಸಲ ನೀರಲ್ಲಿ ಮುಳುಗಿಸಿ ಅದು ಮಾಡಿದೆಲ್ಲ ಅದೆಲ್ಲ ಹೋಗ್ಬಿಟ್ಟಿದೆ. ಅದೇ ಸತ್ಸಂಗದ ಫಲ ಏನು, ಒಳ್ಳೆ ವಿಚಾರಗಳ ಚಿಂತನೆಯ ಫಲ ಏನು ಅಂದ್ರೆ ಒಂದೇ ದಿನಕ್ಕಾಗೋದಿಲ್ಲ, ನೆಂದು 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 ಸ್ವಚ್ಛ ಆಗುತ್ತೆ ಅಂತ. ಆದ್ಮೇಲೆ ಬಹಳ ಅವಶ್ಯಕವಾಗಿ ಭಗವದ್ಗೀತೆಯ ಲಾಸ್ಟ್ ನೋಡಿದ್ರೆ 18ನೇ ಅಧ್ಯಾಯದಲ್ಲಿ ಸಂಜೆ ಏನೊಂದು ಮಾತಿದೆ, ಸಂವಾದಮಿಮಂ ಶ್ರೌಮಂ ಅದ್ಭುತಂ ಶ್ರೋಷಂ ಅದ್ಭುತಂ ರೋಮಹರ್ಷಣಂ. ಈ ಭಗವದ್ಗೀತೆ ಕೇಳಿ ಅವನಿಗೆ ಸಂತೋಷವಾಯ್ತಂತೆ, ರೋಮಹರ್ಷಣವಾಯ್ತಂತೆ. ಹೃಷಾಮಿಚ ಮುಹುರ್ ಮುಹುರ್, ಬಹಳಷ್ಟು ಸಂತೋಷವಾಗಿದೆ ನನಗೆ. ವಿಚಾರ ಮಾಡಿ, ಯಾರನ್ನಾದ್ರೂ ಸಾಯಿಸೋದ್ರ ಬಗ್ಗೆ ಹೇಳಿದ್ದನ್ನ ಕೇಳಿದ್ರೆ ಸಂತೋಷವಾಗ್ತಿದ್ದ? ಇಲ್ಲ. ಇದು ನಮ್ಮೊಳಗಿನ ಯುದ್ಧ. ಹಾಗಾಗಿ ಈ ಬದುಕು ಭಗವದ್ಗೀತೆ ಎನ್ನುವ ಚಿಂತನೆ ಬಂದಾಗ ಭಗವದ್ಗೀತೆಯ ಎಲ್ಲ ವಿಷಯಗಳು ಬೇಡ, ನಮಗೆ ಬೇಕಾದ ಒಂದು ಪಾಯಿಂಟ್ ಅನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋ ಪ್ರಯತ್ನವನ್ನ ನಾವು ಮಾಡಿದ್ರೆ, ಯಾವುದೋ ಒಂದು ಅದನ್ನ ನಾವು ಮತ್ತೆ ನನ್ನ ಜೀವನದ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ಬೇಕಂದ್ರೆ, ಯಾವುದೋ ಒಂದು ಮಾರ್ಗದಲ್ಲಿ, ಈಗ ಅಧ್ಯಾತ್ಮ ಮಾರ್ಗದಲ್ಲಿ ಹೊರಟಿದ್ದೀವಿ, ಇದು ನಮಗೆ ಟೆನ್ಷನ್ ಆಗ್ಬಿಡ್ಬಾರ್ದು. ನಮ್ಮ ಭಕ್ತಿ ಮಾರ್ಗದಲ್ಲಿ ಹೇಗಿದೆ ಅಂದ್ರೆ, ನೀವು ಇದನ್ನ ಮಾಡಲಿ, ಅಯ್ಯೋ ದೇವ್ರೇನು ಅಂದ್ಕೊಂಡ್ಬಿಡ್ತಾನೇನೋ, ಇವತ್ತು ಪೂಜೆ ಮಾಡುವಾಗ ದೀಪ ನಂದೋಯ್ತು, ಏನೋ ಅಪಶಕುನ ಆಗೋಯ್ತೇನೋ, ಅಥವಾ ಇವತ್ತು ನಾವು ಪೂಜೆ ಮಾಡ್ಬೇಕಾದ್ರೆ ಇಷ್ಟು ತುಳಸಿ ತರಬೇಕಾಗಿತ್ತು, ತುಳಸಿ ತರಕ್ಕಾಗ್ಲಿಲ್ಲ, ದೇವ್ರಿಗೆ ಸಿಟ್ಟು ಬಂದ್ಬಿಡು. ಇವೆಲ್ಲ ಭಯ ಪಡುವ ಅವಶ್ಯಕತೆ ಇಲ್ಲ. ತರಕ್ಕಾಗ್ಲಿಲ್ವಾ, ಇಟ್ಸ್ ಓಕೆ, ಮನಸ್ಸಿನಿಂದ ಕ್ಷಮೆ ಕೇಳಿ ಮಾಡಿ. ಅವೆಲ್ಲ ಕರ್ಮಕಾಂಡ. ಮನುಷ್ಯ ಖುಷಿಯಿಂದ ಮಾಡ್ಬೇಕಲ್ಲ. ಈ ಪೂಜೆ ಸುಮ್ಮನೆ ಒಣ ಮಾಡಿದ್ರೆ ಖುಷಿ ಆಗಲ್ಲ. ಅಲಂಕಾರ ಮಾಡ್ರಿ, ಖುಷಿ ಆಗುತ್ತೆ ನಮ್ಗೆ. ರಂಗೋಲಿ ಹಾಕ್ರಿ, ಖುಷಿ ಆಗುತ್ತೆ ನಮ್ಗೆ. ಖುಷಿಯಿಂದ ನಾವು ಇನ್ವಾಲ್ವ್ ಆಗುವುದಕ್ಕೆ ಮಾಡಿದ ವಿಧಾನಗಳೇ ವಿನಃ ಅದು ಯಾವುದು ನಮಗೆ ಟೆನ್ಷನ್ ಆಗ್ಬಾರ್ದು. ಮತ್ತೆ ನಮ್ ಟೆನ್ಷನ್ ಕಳೆದುಕೊಳ್ಳೋದಕ್ಕೆ ನಾವು ಅದನ್ನೆಲ್ಲ ಮಾಡ್ತೇವೆ, ಅದು ಮತ್ತೆ ಟೆನ್ಷನ್ ಕ್ರಿಯೇಟ್ ಮಾಡಬಾರ್ದು. ಮೂಲ ಚಿಂತನೆ ಈಗ ನಮ್ಮಲ್ಲಿ ಇದೆ. ನಾವು ಬೆಳಿಗ್ಗೆ 3:30 ಮೆಡಿಟೇಷನ್ ಮಾಡ್ತೇವೆ, ಇಟ್ಸ್ ಆಲ್ಸೋ ರೂಲ್ಸ್. ಬಟ್ ಒಂದಿನ ಏನಿಲ್ಲ, ತಲೆಮೇಲೆ ಪರ್ವತ ಏನು ಬೀಳಲಿಲ್ಲ, ಇಟ್ಸ್ ಓಕೆ. ಆಗ್ಲಿಲ್ವಾ, ಎಷ್ಟು ಗಂಟೆಗೆ ಎದ್ರೋ ಆಗ್ಲೇ ಎದ್ದು ಕೂತ್ಕೊಂಡು ಸಾರಿ ಲೇಟ್ ಆಗೋಯ್ತು, ಇವತ್ತು ಇಡೀ ದಿನ ನಾನು ಮೇಕಪ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೇನೆ, ಇಡೀ ದಿನ ಚೆನ್ನಾಗಿ ಕಳೀರಿ. ಇವತ್ತು ಇಡೀ ದಿನ ಕಳೀತು ಅಂದ್ರೆ ನಾಳೆ ಮತ್ತೆ ಮಾರ್ನಿಂಗ್ ಚೆನ್ನಾಗಿ ಆಗಿಯೇ ಆಗುತ್ತೆ. ಇವತ್ತು ಹಾಳಾಗೋಯ್ತು ಅಂತ ಇಡೀ ದಿನ ಹಾಳು ಮಾಡ್ಕೊಳ್ಳೋದು ಬೇಡ. ಎವ್ರಿಥಿಂಗ್ ಬಹಳ ಇಂಪಾರ್ಟೆಂಟ್. ಗೀತೆ ನಮ್ಗೆ ಅದನ್ನ ಪಕ್ಕ ಮಾಡಿಸಿದೆ. ಗೀತೆಯಲ್ಲಿ ಮಧ್ಯದಲ್ಲಿ ಒಂದು ಶ್ಲೋಕ ಬರುತ್ತೆ. ಅರ್ಜುನ ಏನ್ ಕೇಳ್ತಾನೆ, ನೀನ್ ಹೇಳಿದ ದಾರಿಯಲ್ಲಿ ನಾನು ಹೋಗ್ತಾ ಅರ್ಧಕ್ಕೆ ಬಿಟ್ಬಿಟ್ಟೆ ಅಂತ ಇಟ್ಕೊ, ನಾನು ಮಾಡಿದ್ ನಂಗೆ ಸಿಗುತ್ತೋ ಅಥವಾ ನಾನು ನರ್ಕಕ್ಕೆ ಹೋಗ್ತೀನೋ ಅಂತ ಕೇಳ್ತಾನೆ. ಪ್ರಶ್ನೆ ಭಾರಿ ಚಂದ ಇದೆ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ, ನೀನ್ ಎಷ್ಟು ಮಾಡಿದೆಯೋ ಅಷ್ಟು ನಿನಗೆ ಸಿಗುತ್ತೆ. ನೀನೇನು ಅದರಿಂದ ನೀನು ನರಕಕ್ಕೆ ಹೋಗುದಿಲ್ಲ. ಭಾರಿ ಇಂಪಾರ್ಟೆಂಟ್ ಅದು. ಯಾವುದನ್ನು ಮಾಡದೇ ಇರುವುದಕ್ಕಿಂತ ಸ್ವಲ್ಪವಾದ್ರೂ ಮಾಡೋದಿದೆಯಲ್ಲ, ನನ್ನಿಂದ ಆದಷ್ಟು ನನಗೆ ಸಂತೋಷ ಕೊಡುವಷ್ಟು. ಅದಕ್ಕೆ ಇದೊಂದಿದೆಯಲ್ಲ, ಕುತಸ್ತ್ರ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಂ ಅಜುಷ್ಟಂ ಅಸ್ವರ್ಗಂ ಅಕೀರ್ತಿ ಕರ್ಮಾರ್ಜುನ. ಆರ್ಯರಿಗೆ ಅಯೋಗ್ಯವು, ಸ್ವರ್ಗಗತಿಗೆ ವಿರುದ್ಧವು, ಅಪಕೀರ್ತಿಯನ್ನುಂಟು ಮಾಡುವುದು ಆದ. ಇವೆಲ್ಲ ಬಿಡಿ, ಅವೆಲ್ಲ ಉಪಮೆಗಳನ್ನ ಬಿಡಿ. ಕೆಳಗಿನ ಗಮನಿಸಿ, ಮೋಹವು. ಯಾಕೆ ನಿನಗೆ ಕನ್ಫ್ಯೂಷನ್ ಅಂದ್ರೆ ಟೋಟಲ್ ಕಾರಣ ಏನ್ ಹೇಳಿ ನೋಡ. ತಪ್ಪು ತಿಳ್ಕೊಬೇಡಿ. ನನ್ನೊಂದು ಸಣ್ಣ ಪ್ರಶ್ನೆ ಕೇಳ. ನಿಮ್ಗೆಲ್ಲ ನಿಮ್ಮ ಮನೆ, ನಿಮ್ಮ ಹೆಂಡತಿ, ಮಕ್ಕಳು, ನಿಮ್ಮ ಉದ್ಯೋಗ, ಇದ್ರ ಮೇಲೆ ಪ್ರೀತಿ ಇದೆಯೋ ಮೋಹ ಇದೆಯೋ? ಕ್ಯಾನ್ ಯು ಐಡೆಂಟಿಫೈ? ಪ್ರೀತಿ ಇದೆಯೋ ಮೋಹ ಇದೆಯೋ? ಎರಡೂ ಇರಕ್ಕಾಗಲ್ಲ, ಕಷ್ಟ. ಒಂದು ಮೋಹ ಇರುತ್ತೆ, ಇಲ್ಲ ಪ್ರೀತಿ ಇರುತ್ತೆ. ಮತ್ತೆ ಮೋಹಕ್ಕೆ ಪ್ರೀತಿಗೆ ಭಾರಿ ಡಿಫರೆನ್ಸ್ ಇಲ್ಲ, ಜಸ್ಟ್ ಒಂದು ಹೇರ್ ಲೈನ್ ಡಿಫರೆನ್ಸ್ ಅಷ್ಟೇ. ಮೋಹದಲ್ಲಿ, ಪ್ರೀತಿಯಲ್ಲಿ ಸ್ವಾರ್ಥ ಬಂದ್ರೆ ಅದು ಮೋಹ ಆಯ್ತು ಅಷ್ಟೇ. ಏನಂತ ಮಗ ಹುಟ್ಟದಿದ್ರೆ ಚಲೋ ಆಯ್ತು. ಸಿ, ನಾವು ಎಷ್ಟೋ ಸಲ ಇಂಥ ಮಾತುಗಳನ್ನು ಆಡ್ತೇವೆ. ಬಹಳ ಇಂಪಾರ್ಟೆಂಟ್. ಭಗವದ್ಗೀತೆಯಲ್ಲಿ
ನಾನು ಕಾಣಿದ್ದೇನು ಅಂದರೆ ಇದು ನೈಜ್ಞಾನೇನ ಸದೃಶಂ ಪವಿತ್ರಂ ಹಿ ವಿದ್ಯತೆ. ಇದಕ್ಕೊಂದು ಶಂಕರಾಚಾರ್ಯರದ್ದು ಬಹಳ ಸುಂದರವಾದ ಹೇಳಿಕೆ ಇದೆ. ಕುರುತೆ ಗಂಗಾ ಸಾಗರ ಗಮನಂ ಮೃತ ಪರಿಪಾಲನ ಅಥವಾ ದಾನಂ ಜ್ಞಾನೇ ವಿನಃ ಸರ್ವಮತಾನ ಮುಕ್ತಿರ್ನ ಲಭತಿ ಜನ್ಮಶತೇನ. ನೀನು 100 ಜನ್ಮ ಪಡೆದ್ರು ಜ್ಞಾನ ಇರಬೇಕು ಅಂದ್ರೆ ನಿನಗೆ ಮುಕ್ತಿ ಸಿಗಲ್ಲ ಅಂತ ಹೇಳ್ಬಿಡ್ತಾರೆ ಶಂಕರಾಚಾರ್ಯರು. ನೈಜ್ಞಾನೇನ ಸದೃಶ, ಪವಿತ್ರವಾದದ್ದು ಜ್ಞಾನಕ್ಕೆ ಸಮನಾದದ್ದು ಯಾವುದಿಲ್ಲ. ನಮ್ಮ ಹತ್ರ ಇವತ್ತು ಜ್ಞಾನ ಇದೆಯೋ ಅಥವಾ ಸಮಾಚಾರ ಇದೆಯೋ ಅನ್ನೋದು ಒಂದು ಪ್ರಶ್ನೆ. ಕವಿ ಇಲಿಯತ್ತನ್ನು ಓದಿರ್ಬೋದು ನೀವು. ಕವಿ ಇಲಿಯಟ್ ಬಹಳ ಸುಂದರವಾದ ಪೋಯಮ್ಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದರಲ್ಲೊಂದು ಬಹಳ ಚಂದ ಇದೆ, ದ ನೇಮ್ ಆಫ್ ನಾಲೆಜ್ ವಿ ಆರ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಆ್ಯಂಡ್ ಇನ್ಫಾರ್ಮೇಶನ್ ಅಂತ. ಇದು ಭಗವದ್ಗೀತೆಯ ತುಂಬ ಸುಂದರವಾದ ಶ್ಲೋಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ ಲಾಸ್ಟ್ ಸೆಂಟೆನ್ಸ್ ಅನ್ನ LIC ಅವ್ರು ತಗೊಂಡ್ಬಿಟ್ಟಿದ್ದಾರೆ ಪಾಪ. ಯೋಗಕ್ಷೇಮಂ ವಹಾಮ್ಯಹಂ. जिंदगी के बाद भी जिंदगी के साथ भी ಅಂತ. बाद में कोई नहीं आता. ಜಿಂದಗಿ ನಂತರ ನಮ್ಮ ಜೊತೆಗೆ ಅವರೆಲ್ಲ ಬರ್ತಾರೆ, ಉಳಿದವ್ರು ಎಂದು ಬರ್ತಾರೆ, ನಾವು ಖಾಲಿ. ನಾನು ನಿಮ್ಗೆ ಜಿಂದಗಿ ನಂತರ ಬಂದಂತೆ ಅಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ನಮ್ದೇ ಶಿರ್ಸಿದೇ ಒಂದು ಎಕ್ಸಾಂಪಲ್, ಎಲ್ಲಿದ್ದು ಯಾರಿಗೂ ಕೇಳ್ತೀವಿ. ನಮ್ಮ ಶಿರ್ಸಿಲಿ ಒಬ್ಬ ತುಂಬ ದೊಡ್ಡ ಶ್ರೀಮಂತರು. ಒಂದಿನ ನಾನು ವಾಕಿಂಗ್ ಹೋಗಿ ವಾಪಸ್ ಬರ್ತಾ ಇದ್ದೆ. ನಾನು ಸ್ವಲ್ಪ ಲೇಟ್ ವಾಕಿಂಗ್ ಹೋಗ್ತೇನೆ, 7:30 ನಂತರ, ಅಲರ್ಜಿಯಿಂದ. ವಾಕಿಂಗ್ ಹೋಗಿ ಬರ್ತಿದ್ದಾಗ ಅವ್ರ ಮನೆ ಹೊಸ್ತಲಿಗೆ ಮೊಳೆ ಬಡಿತಾ ಇದ್ರು. ಹೊಸ್ತಲಿಗೆ ನಾನು ಯಾವ ವ್ಯಕ್ತಿಯ ಬಗ್ಗೆ ಹೇಳ್ತಿದ್ದೇನೋ ಆ ಜನಾಂಗದಲ್ಲಿ ಮನೆಗೆ ಸೊಸೆ ಬಂದಾಗ ಹೊಸ್ತಲಿಗೆ ಮೊಳೆ ಬರೀತಾರೆ. ಸೊಸೆ ಬಂದರೆ ಒಂದು ಸಂಪ್ರದಾಯ. ಇವ್ರ ಮನೆಗೆ ಯಾರು ಸೊಸೆ ಬರ್ಲಿಲ್ವಲ್ಲ, ಯಾಕೆ ಇವ್ರು ಮೊಳೆ ಬಡಿತಿದ್ದಾರೆ ಅಂತ ಸಂಕಲ್ಪ ಬಂತು ನನಗೆ. ಬೇರೆಯವ್ರ ವಿಷಯ ನನಗೆ ಹಾಕ್ಬೇಕು ಅನ್ಕೊಂಡು ಹೀಗೆ ಹೊರಟೆ. ಅಷ್ಟೊತ್ತಿಗೆ ಅವರೇ ನನ್ನ ಕರೆದ್ರು, ವಿಣಕ ಗೊತ್ತಾಯ್ತಾ ಏನ್ರಿ ಅಂತ ಕೇಳಿದೆ. ನಮ್ಮ ಅತ್ತೆ ಹೋಗ್ಬಿಟ್ರು. ಹೌದಾ, ಯಾವಾಗ ಅಂದೆ, ನಿನ್ನೆ ರಾತ್ರಿ 10 ಗಂಟೆಗೆ ತಗೊಂಬರ್ತಾರೆ. ಸರಿ, ಹೆಂಗೂ ಮಾತಾಡ್ಸೋದಲ್ಲ, ನನ್ನ ಪ್ರಶ್ನೆ ಕೇಳೇ ಬಿಡೋಣ. ಅಲ್ರಿ ನಿಮ್ಮ ಮನೆ ಈ ಸೊಸೆ ಏನು ಬಂದಿಲ್ಲ, ನೀವು ಮೊಳೆ ಹೊಡಿತಿದ್ರಲ್ಲ ಯಾತಕ್ಕೆ ಅಂತ ಕೇಳಿದೆ. ಅದಾ, ನಮ್ಮ ಅತ್ತೆ ಸತ್ತ ಮೇಲೆ ಬಟ್ರಿ ಸಮಯ ಎಲ್ಲ ಹೇಳಿದ್ವಿ. ಅವ್ರು ಹೇಳಿದ್ರು ಅವ್ರ ಅತ್ತೆ ಯಾವಾಗಲೂ ಇಲ್ಲಿ ಚಿನ್ನದ ಬೀಗದ ಗುಚ್ಚ ಇಟ್ಕೊಂಡಿರೋರು, ಕೀ ಬಚ್ಚು. ಸತ್ತ ಮೇಲೆ ಆ ಗುಂಚು ತೆಗೆದ್ರಂತೆ, ಕೀ ಬಚ್ಚು. ಅವ್ರಿಗೆ ಭಾರಿ ಮೋಹ, ಮನೆಯಲ್ಲಿ ಚಿನ್ನ ಗಿನ್ನ ಇತ್ತು. ಅತ್ತೆ ಕೊನೆಯವರೆಗೂ ಬೀಗದ ಗುಚ್ಚ ಸೊಸೆ ಕೊಟ್ಟಿಲ್ಲ, ಸತ್ತ ಮೇಲೆ ತೆಗೆದಿದ್ರು. ಅದಕ್ಕೆ ಭಟ್ರು ಏನು ಹೇಳಿದ್ರಂತೆ, ನಿಮ್ಮ ಅತ್ತೆ ಹೆಣ ತರೋದ್ರೊಳಗಡೆ ಮನೆಗೆ ಹೊಸ್ತಲಿಗೆ ಒಂದು ಮೊಳೆ ಬಡ್ಬಿಡ್ರಿ, ಇಲ್ಲಾಂದ್ರೆ ಭೂತಗೀತಾಗಿ ಒಳಗೆ ಬಂದ್ಬಿಟ್ಟಾರ ಅಂತ ಹೇಳಿ. ಇಟ್ ವಾಸ್ ಫ್ಯಾಕ್ಟ್. ನನ್ನ ಎದುರಿಗೆ ನಡೆದದ್ದು. ನಂಗೆ ಅನಿಸ್ತು, ಪಾಪ ಅಜ್ಜಿ 14-15 ವಯಸ್ಸಿಗೆ ವಿಧವೆ ಆದವರು. ಆ ಸಣ್ಣ ವಯಸ್ಸಿನಲ್ಲಿ ವಿಧವೆಯಾಗಿ ಮಗನ ಆಸ್ತಿ ಪಾಸ್ತಿ ಕಾಪಾಡಿ ಅವನಿಗಾಗಿ ಕಾಪಾಡಿ ಇಟ್ಕೊಂಡು ಇವತ್ತು ಅಜ್ಜಿ ಸತ್ರೆ ಬಂದ್ರೆ ಮತ್ತೆ ವಾಪಸ್ ಭೂತ ಬರೋದು ಬೇಡ ಅಂತ ಮೊಳೆ ಬಡಿತಿದ್ದಾರೆ. ಇದು ವಾಸ್ತವಿಕ. ಸತ್ ಮೇಲೆ ನಾವು ಮಾಡಿದ್ ಬಿಟ್ರೆ ಇನ್ಯಾವುದು ಬರೋದಿಲ್ಲ. ಬಹಳ ಇಂಪಾರ್ಟೆಂಟ್. ಡಾಕ್ಟರ್ GM ಹೆಗ್ಡೆಯವರು ಹೇಳಿದ್ದಂಗೆ ನಾನು ಯಾವಾಗಲೂ ಅದನ್ನು ಹೇಳ್ತೇನೆ. ಡಾಕ್ಟರ್ ನಾರಾಯಣ್ ಭಟ್ರ ಬಗ್ಗೆ ನಾವು ಅಂದ್ರೆ ಅವ್ರ ಶರೀರ ಬಿಡಕ್ಕೆ ಸ್ವಲ್ಪ ಸಮಯ ಮುಂಚೆ ಮಾತಾಡಿದ್ವಿ. ಅವ್ರಿಗೆ 75 ಶುರುವಾಗ್ತಿತ್ತಲ್ಲ, 75ನೇ ಬರ್ತ್ಡೇ ಆಗಿತ್ತು ಇದು. ಅಣ್ಣರೇ, ಏನು ನೀವೇನು ಅಷ್ಟು ದೊಡ್ಡ ಫಂಕ್ಷನ್ಸ್ ಯಾವುದು ಮಾಡಲಿಲ್ಲ ಮಕ್ಕಳ ಮದುವೆ ಆದಮೇಲೆ, ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿಬಿಡೋಣ, ಮತ್ತೆ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರೆದು ಒಂದು ಊಟ ಹಾಕ್ರಿ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ನಿಮ್ಮ 75 ಇಯರ್ಸ್ನ. ಸತ್ತ ಮೇಲೆ ಏನು ಮಾಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ ಅಂದರೆ, ಬದುಕಿದ್ದಾಗಲೇ ನೀವೆಲ್ಲರಿಗೂ ಒಂದ್ಸಲ ಥ್ಯಾಂಕ್ಸ್ ಹೇಳ್ಬಿಡಿ. ನಿಮ್ಮ ಜೀವನದಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅಥವಾ ಯಾರ್ಯಾರು ನಿಮಗೆ ಖುಷಿ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಒಂದಿನ ಇಡೀ ಕಳೆಯುವಂಥದ್ದು ಅಂಥದ್ದೊಂದು ಪ್ರೋಗ್ರಾಮ್ ಮಾಡೋಣ ಅಂತ. ಅವ್ರಿಗೂ ಅದೇ ಉದ್ದೇಶ ಇತ್ತು. ಸತ್ತ ಮೇಲೆ ಯಾರು ಏನು ಮಾಡಿದ್ರೆ ಏನು ಪ್ರಯೋಜನ ರೀ, ನಾವಿದ್ದಾಗಲೇ ನಾವು ಮಾಡ್ಕೋಬೇಕು ಅಂತ. ಆದರೆ ಅವ್ರದ್ದೊಂದು ಬಹಳ, ಡಾಕ್ಟರ್ ಶಾಂತಾ ಭಟ್ರ ಬಗ್ಗೆ ಬಹಳ ರೆಸ್ಪೆಕ್ಟ್ಫುಲ್ ಇರ್ತಿದ್ರು. ಅವ್ರು ಅದಕ್ಕೆ ಏನು ಹೇಳಿದ್ರು ಅಂದರೆ, ನೆಕ್ಸ್ಟ್ ಇಯರ್ ಮಾಡೋಣ, ಬರೀ ಬೇಡ, ಈ ವರ್ಷ ಬೇಡ, ಯಾಕಂದ್ರೆ ಅವರಿಗೂ 75 ಹತ್ತತ್ರ ಬರುತ್ತೆ, ಇಬ್ಬರದ್ದು ಸೇರಿ ಒಂದು ಕಾರ್ಯಕ್ರಮ ಮಾಡೋಣ. ಒಂದು ಒಳ್ಳೆಯ ವಿಚಾರವನ್ನ ಇಟ್ಕೊಂಡಿದ್ರು. ಬಟ್ ಸೃಷ್ಟಿ ನಾಟಕದ ನಿಯಮವೇ ಬೇರೆ, ನಾವು ಯೋಚಿಸೋದೇ ಬೇರೆ ಅಲ್ವಾ. ಅವ್ರು ಮೊದಲೇ ಹೊಟ್ಟೋಗ್ಬಿಟ್ರು, ಅವ್ರ ಹೆಸರಿನಲ್ಲಿ ನಾವು ಇವತ್ತು ಸೇರ್ಕೊಂಡಿದ್ದೇವೆ. ಅದಕ್ಕೆ ಆದ್ಮೇಲೆ ಇಲ್ಲಿ ಬಹಳ ಇಂಪಾರ್ಟೆಂಟ್, ಯಾರ ಬಗ್ಗೆ ನನ್ನ ಬಗ್ಗೆ ಏನು ಹೇಳ್ತಾರೆ ಅನ್ನೋದಕ್ಕಿಂತ ನಾನು ನನ್ನ ಬಗ್ಗೆ ಏನು ಯೋಚಿಸ್ತೇನೆ ಅನ್ನೋದು ಭಾರಿ ಇಂಪಾರ್ಟೆಂಟ್. ಹಾಗೆ ನಾನು ಯಾರನ್ನ ಅನನ್ಯವಾಗಿ ಚಿಂತನೆ ಮಾಡ್ತೇನೆ, ಯಾರು ಪರಮಾತ್ಮ ಹೇಳ್ತಾರೆ ನನ್ನನ್ನು ಅನನ್ಯವಾಗಿ ನೀನು ಚಿಂತನೆ ಮಾಡಿದ್ರೆ ನಿನ್ನ ಯೋಗಕ್ಷೇಮದ ಜವಾಬ್ದಾರಿಯನ್ನು ನಾನು ನೋಡ್ತೇನೆ. ಬಹಳ ಇಂಪಾರ್ಟೆಂಟ್. ಕೂತ್ಕೊಂಡು ನಾವು ಜಪ ಮಾಡ್ತೇವೆ ಅಥವಾ ಭಜನೆ ಮಾಡ್ತೇವೆ ಅನ್ನೋದಕ್ಕಿಂತ ನಾವು ಪ್ರತಿದಿನ ನಮಗೇನು ಸಿಕ್ಕಿದೆಯೋ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೇವ ಭಗವಂತನಿಗೆ ಅಂತ. ಇದು ಅನನ್ಯತೆ. ಥ್ಯಾಂಕ್ಸ್ ಅಪ್ಪ, ಇವತ್ತೊಂದು ದಿನ ಚೆನ್ನಾಗಿ ಸುರುಳಿತ ಕಳೀತಲ್ಲ. ನಾನು ದಿನಾಲೂ ಅದೊಂದು ನಿಯಮ ಮಾಡ್ಕೊಂಡಿದ್ದೇನೆ, ಇವತ್ತು ಥ್ಯಾಂಕ್ಸ್, ಇವತ್ತೆಲ್ಲ ಚೆನ್ನಾಗಾಯ್ತು. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಥ್ಯಾಂಕ್ಸ್, ಇನ್ನೊಂದಿನ ಕೊಟ್ಟೆ ನನಗೆ ಜಗತ್ತಿನಲ್ಲಿ ಏನಾದರೂ ಮಾಡೋದಕ್ಕೆ ಇನ್ನೊಂದಿನ ಕೊಟ್ಟಿದ್ಯಾ, ಥ್ಯಾಂಕ್ಸ್. ಎಲ್ಲರೂ ಮಾಡ್ತೀರಿ ಅನ್ಕೊಂಡಿದ್ದೀನಿ ನಾನು ಜೀವನದಲ್ಲಿ. ಇನ್ನು ಗೀತೆಯ ಮೂಲ ಯೋಗ,
ಗೀತೆ ಯೋಗಶಾಸ್ತ್ರ, ಇದೆಲ್ಲರಿಗೂ ಗೊತ್ತಿರೋದು. ಯೋಗದ ಬಗ್ಗೆ ಸಮತ್ವಂ ಯೋಗ ಉಚ್ಚತೆ ಎಲ್ಲರೂ ಹೇಳ್ತೇವೆ. ಯೋಗಸ್ಥ ಗುರು ಕರ್ಮಾಣಿ ಸಂಗಮ್ ತ್ಯಕ್ತ್ವ ಧನಂಜಯ ಸಿದ್ಧ ಸಿದ್ಧೋ ಸಮಭೂತ್ವ ಸಮತ್ವಂ ಯೋಗ ಉಚ್ಚತೆ. ಆಸಕ್ತಿಯನ್ನು ಬಿಟ್ಟು ಇದನ್ನೇ ತೆಗೆದುಕೊಂಡು ಅನಾಸಕ್ತ ಕರ್ಮಯೋಗ ಅಂತ ಗಾಂಧೀಜಿಯವರು ಮಾಡಿದ್ರು. ನಾನು ನಿಮ್ಗೆ ಇಲ್ಲೊಂದು ನಿಮಿಷ ಅದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ, ಹೇಗೂ ಮನೆಯಲ್ಲೇ ಇದ್ದೇನೆ, ಎಲ್ಲೂ ಹೊರಗೋಗ್ತಾ ಇಲ್ಲ. ಹಾಗಾಗಿ ಭಗವದ್ಗೀತೆಯ ಒಂದೊಂದು ಅಧ್ಯಾಯದ ಬಗ್ಗೆ ಮೂಲ ಒಂದು ಅಧ್ಯಾಯದ ಚಿಂತನೆ ಏನು ಅಂತ ಒಂದು ಜಿಸ್ಟ್ ಮಾಡ್ತಾ ಇದ್ದೇನೆ. ಒಂದು 25 ಮಿನಿಟ್ಸ್ ರೆಕಾರ್ಡಿಂಗ್. ಇದೇ ಶೀರ್ಷಿಕೆ, ಬದುಕು ಭಗವದ್ಗೀತೆಯಂತಾದಾಗ ಅಂತ. ಮೊದಲನೇ ಅಧ್ಯಾಯ ನಮಗೇನು ಹೇಳುತ್ತೆ, ಎರಡನೇ ಅಧ್ಯಾಯ ಏನು ಹೇಳುತ್ತೆ, ಮೂರನೇ ಅಧ್ಯಾಯ ಏನು ಹೇಳುತ್ತೆ, ಇಲ್ಲಿವರೆಗೆ 10ನೇ ಅಧ್ಯಾಯದವರೆಗೆ ಆಗಿದೆ. ಇನ್ನೊಂದು 8 ಮಾಡಿ 18 ಅಧ್ಯಾಯದ ಜಿಸ್ಟನ್ನ ಮಾಡಿ ಇಟ್ಕೋಬೇಕು. ನಾಟ್ ಫಾರ್ ಎನಿಬಡಿ, ಇಟ್ಸ್ ಫಾರ್ ಮೀ. ನನ್ನ ಚಿಂತನೆ ನನಗಿರಲಿ. ನನಗೆ ಬರೆಯುವುದಕ್ಕಿಂತ ಸ್ವಲ್ಪ ಮಾತನಾಡುವುದು ಹೆಚ್ಚಿಗೆ ಪ್ರಿಯ ಆಗಿರೋದ್ರಿಂದ ಅಂದರೆ ಈಸಿಯಾಗಿ ಬರುತ್ತೆ. ಈಸಿಯಾಗಿ ಕೂತ್ಕೊಂಡ್ರೆ ಆ ಚಿಂತನೆಗಳನ್ನ ನಾನು ವ್ಯಕ್ತಪಡಿಸಬಲ್ಲೆ. ಅದಕ್ಕಾಗಿ ಮಾಡ್ತಾ ಇದ್ದಾನೆ. ಇಲ್ಲಿ ಯಾಕೆ ಹೇಳಿದೆ ಅಂದ್ರೆ, ಆಸಕ್ತಿ, ನಿರಾಸಕ್ತಿ, ಅನಾಸಕ್ತಿ, ವಿರಕ್ತಿ ಇವು ಹತ್ತಿರದ ಪೂರಕ ಶಬ್ದಗಳು. ಆಸಕ್ತಿ, ಇಂಟ್ರೆಸ್ಟ್. ನಿರಾಸಕ್ತಿ, ಆಸಕ್ತಿ ಇಲ್ಲದೆ ಇರುವುದು. ಅನಾಸಕ್ತಿ, ನಿರಾಸಕ್ತಿ ಅಲ್ಲ, ಅದು ಆ ಕೆಲಸದಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ಬಟ್ ಆ ಕೆಲಸ ನನಗೆ ಬಂಧನವಾಗಿಲ್ಲ, ಅದು ಅನಾಸಕ್ತಿ. ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ, ಆಸಕ್ತಿ ಇಲ್ಲದಿರುವುದು ವಿರಕ್ತಿ ಅಂತ. ಖಂಡಿತವಾಗಿಯೂ ಅಲ್ಲ. ಸೋಮಾರಿಗೂ ಆಸಕ್ತಿ ಇರಲ್ಲ, ಅದು ವಿರಕ್ತಿ ಏನೋ ಅಲ್ಲ. ಸ್ವಲ್ಪ ವಿಚಾರ ಮಾಡಿ. ಬಹಳ ಸುಂದರವಾದ ಚಿಂತನೆ. ಆಸಕ್ತಿ, ಭಗವಂತ ನಮಗೆ ನಿರಾಸಕ್ತಿಯ ಬಗ್ಗೆ ಹೇಳ್ತಿಲ್ಲ, ವಿರಕ್ತಿಯ ಬಗ್ಗೆ ಹೇಳ್ತಿಲ್ಲ. ಭಗವಂತ ಏನ್ ಹೇಳಿದಾನೆ, ನನಗೆ ಕರ್ಮಯೋಗಿಗಳೇ ಪ್ರಿಯರು, ಜ್ಞಾನಿಗಳೇ ಪ್ರಿಯರು ಅಂತ. ಎಲ್ಲಿಯೂ ಸನ್ಯಾಸಿ ಪ್ರಿಯ ಅಂತ ಹೇಳಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ನಮ್ಮನ್ನ ಸನ್ಯಾಸಿ ಅಂತ ಎಂದೂ ಅಂದ್ಕೊಳ್ಳೋದಿಲ್ಲ. ನಿಮಗೆ ಒಂದು ಮನೆ ಜವಾಬ್ದಾರಿ ಇದ್ರೆ ನಮ್ಮ ಹತ್ರ ಎಷ್ಟು ಜನ ಬರ್ತಾರೋ ಅಷ್ಟರ ಮನೆ ಚಿಂತೆ ನಮಗೆ ಇರೋದು. ಯಾಕಂದ್ರೆ ಎಲ್ಲರೂ ನಮ್ಮ ಹತ್ರ ಖುಷಿ ಹೇಳ್ಕೊಳಕ್ ಬರೋರು ಭಾರಿ ಕಡಿಮೆ ಜನ. ನಮ್ಮ ಹತ್ರ ಹೇಳ್ಕೊಳಕ್ ಬರ್ತಾರೆ ಅಂದ್ರೆ ಸಮಸ್ಯೆನೇ ಹೇಳ್ಕೊಳಕ್ ಬರ್ತಾರೆ. ಬಟ್ ಅವ್ರು ಯಾರ ಸಮಸ್ಯೆಗಳನ್ನು ತಲೆ ಮೇಲೆ ಇಟ್ಟುಕೊಳ್ಳೋದು ಹೇಗೆ ನೋಡಿ. ವಿಚಾರ ಮಾಡಿ ನೀವು, ಡಾಕ್ಟರ್ಸ್ ಹತ್ರ ಯಾರಾದ್ರೂ ಹಿಂಗೆ ಕ್ಷೇಮ ಸಮಾಚಾರ ಮಾತಾಡ್ಸಕ್ ಬರ್ತಾರ, ಡಾಕ್ಟರ್ ಚೆನ್ನಾಗಿದ್ದೀರಾ ಅಂತ. ಡಾಕ್ಟರ್ ಹತ್ರ ಬಂದಿದ್ದಾರೆ ಅಂದ್ರೆ ಏನೋ ಸಮಸ್ಯೆ ತಗೊಂಡೇ ಬಂದಿದ್ದಾರೆ ಅಂತ. ಹಾಗಂತ ಎಲ್ಲರೂ ಕಾಯಿಲೆ ತಗೊಂಡು ಬಂದಿದ್ದನ್ನ ವಿಚಾರ ಮಾಡಿ ಮಾಡಿ ಡಾಕ್ಟರ್ ತಾನೇ ಏನಾಗುದಿಲ್ಲ, ರೋಗಿ ಆಗುದಿಲ್ಲ. ಹೇಗೆ ನಮ್ಗೆ ಅದನ್ನ ವೃತ್ತಿಯನ್ನ, ವ್ಯಕ್ತಿಗತ ಜೀವನವನ್ನ ಸೆಪರೇಟ್ ಇಟ್ಕೊಳ್ಳೋದು ಗೊತ್ತಿದೆ. ದಟ್ ಇಸ್ ಸಮತ್ವ, ಭಾರಿ ಇಂಪಾರ್ಟೆಂಟ್. ಆದ್ರಿಂದ ಆಸಕ್ತಿಯನ್ನ ಬಿಟ್ಟು, ಇದಂತೂ ಬಹಳ, ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಹೇಳಿದ್ರೆ ತುಂಬಾ ಉದ್ದ ಆಗ್ತದೆ. ಕರ್ಮಣ್ಯವಾಧಿಕಾರಸ್ಥ, ಇಲ್ಲೇನ್ ಪ್ರಶ್ನೆ ಬರುತ್ತೆ ಗೊತ್ತಾ, ನಾನು ಕೆಲಸ ಮಾಡಿದ್ಮೇಲೆ ಸಂಬಳ ಕೇಳಬಾರ್ದ ಅಂತ. ಮಾಫಲೇಶು ಕದಾಚನ, ನಾನು ಕರ್ಮ ಮಾಡಿ ನಾನು ಸಂಬಳ ಕೇಳಬಾರ್ದ ಅಂತ. ಆದ್ರೆ ಭಗವಂತ ಏನ್ ಹೇಳ್ತಾನೆ, ನೀನ್ ಇಷ್ಟೇಂದ ಕರ್ಮ ಮಾಡಿದ್ರೆ ನಿನ್ ಸಂಬಳ ಸಿಕ್ಕೇ ಸಿಗುತ್ತೆ, ನೀನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದೇ ನಿನ್ ಸರ್ಕಾರ ಅಲ್ಲ, ನನ್ನ ಸರ್ಕಾರ, ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ. ಸಿಕ್ಕೇ ಸಿಗುತ್ತೆ, ಎಲ್ಲೂ ಹೋಗುದಿಲ್ಲ. ಅಷ್ಟು ವಿಶ್ವಾಸ ಬೇಕು ನಮಗೆ, ಅಷ್ಟು ವಿಶ್ವಾಸ. ಹೇಗೆ ನೋಡಿ, ಈಗ ನಾವೆಲ್ಲ ಚಿಕ್ಕೂರಿರುವಾಗ ನಮ್ಮ ಅಪ್ಪ ಅಮ್ಮ ಎತ್ತೆತ್ತಿ ಆರಿಸಿದ್ದಾರೆ ನಮ್ಮನ್ನು, ಹಿಂಗೆ ಆಡಿಸಿ ಎತ್ತಕ್ಕೆ ಹಾರಿಸಿ ಆಡಿಸಿದ್ದಾರೆ. ನಮ್ಗೆ ಅವಾಗ ಭಯ ಆಗಿಲ್ಲ. ಯಾಕೆ ಹೇಳಿ, ನಾವಪ್ಪ ಕೆಳಗೆ ಬೀಳಕ್ ಕೊಡಲ್ಲ, ನಮಗೆ ಗ್ಯಾರಂಟಿ ಗೊತ್ತು ನಮಗೆ. ಸೇಮ್ ಭಗವಂತನ ಮೇಲೆ ಅಷ್ಟು ವಿಶ್ವಾಸ. ಇಲ್ಲಿ ನಾನೇನೊಂದು ಕಂಡುಕೊಂಡಿದ್ದೇನು ಗೊತ್ತಾ, ಕೇವಲ ಭಗವಂತನ ಮೇಲೆ ವಿಶ್ವಾಸ ಅಷ್ಟೇ ಸಾಕಾಗುದಿಲ್ಲ, ಆತ್ಮವಿಶ್ವಾಸವೂ ಬೇಕಾ. ಭಗವದ್ಗೀತೆಯಲ್ಲಿ ಭಗವಂತ ನನ್ನನ್ನ ಪ್ರೀತಿಸುವವರು 4 ರೀತಿಯ ಜನ ಇದ್ದಾರೆ ಅಂತ ಹೇಳ್ತಾನೆ. ಚತುರ್ವಿಧ ಭಜಂತೆ ಮಾಂ ಯೋಜನಾ ಸುಕೃತಿನೋ ಅರ್ಜುನ ಅರ್ಥ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀಚ ಭರತರ್ಷಭ ಅಂತ. ಸಾರಿ, ಅದೊಂದು ಸ್ಲೈಡ್ಸ್ ಲಾಸ್ಟ್ಗೆ ನಾನು ಕನ್ನಡದಲ್ಲಿ ಮಾಡೋಕ್ಕಾಗಲಿಲ್ಲ. ಆರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಸ್ವಲ್ಪ ಎಕ್ಸ್ಪ್ಲನೇಷನ್. ಆರ್ಥ ಅಂದ್ರೆ ಕಷ್ಟ ಬಂದ್ರೆ ದೇವ್ರನ್ನೇ ಕರೆಯೋಣ, ಎಲ್ಲಿದ್ದೀಯಾ, ಕಾಣ್ತದೆ ಇಲ್ವೋ, ಕೇಳ್ತದೆ ಇಲ್ವೋ, ಪಕ್ಕದ ಮನೆಗೆ 2 ಗಾಡಿ ಕೊಟ್ಟೆ, ನನಗೊಂದು ಸೈಕಲ್ ಕೊಡ್ಲಿಲ್ಲ, ಇದು ಆರ್ಥ. ಪ್ರತಿಯೊಂದಕ್ಕೂ ಅವನನ್ನೇ ಹೊಣೆ ಮಾಡಿ ಕೂಗುವವನು. 2ನೇವನು ಅರ್ಥಾರ್ಥಿ, ನನ್ನ ಮಗನಿಗೆ ಒಳ್ಳೆ ಸ್ಕೂಲ್ನಲ್ಲಿ ಅಡ್ಮಿಷನ್ ಸಿಕ್ಕಿದೆ, ನಿನಗೊಂದು ತೆಂಗಿನಕಾಯಿ ಹೊಡಿಸ್ತೀನಿ. 3ನೇವನು ಜಿಜ್ಞಾಸು, ಯಾರು ಏನು ಹೇಳ್ತಾರೆ ಅಂತ ಎಲ್ಲ ಕೇಳುವವನು, ಮಾಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. 4ನೇವನು ಜ್ಞಾನಿ, ಸುನ್ತಾ ಭಿ ಹೈ, ಸಮಜ್ತಾ ಭಿ ಹೈ और करता भी है. ಇದರಲ್ಲಿ ನಾವ್ಯಾರು ಅಂತ ಹೇಳೋದು ಬೇಡ, ನಮಗೆ ನಾವೇ ಹೇಳ್ಕೊಂಡ್ರೆ ಸಾಕು. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಬೆಳಿಗ್ಗೆ ಆರ್ಥ ಆಗಿರ್ತೇವೆ,
ಪೇಪರ್ನವ್ನು ಬರಲಿಲ್ಲ, ಕೆಲಸದವ್ರು ಬರಲಿಲ್ಲ, ಅವನು ಬರಲಿಲ್ಲ, ಏನು ಬರಲಿಲ್ಲ, ಅರ್ಥ. ಸ್ವಲ್ಪ ಮಧ್ಯಾಹ್ನ ಆಗ್ತಾ ಆಗ್ತಾ ಅರ್ಥಾರ್ಥಿ, ಸಂಜೆ ಆಗ್ತಾ ಆಗ್ತಾ ಜಿಜ್ಞಾಸು, ರಾತ್ರಿ ಆದಮೇಲೆ ಏನು ಮಾಡೋದು, ನನ್ನ ಹಣೆ ಬರದಲ್ಲಿ ಇದ್ದಿದ್ದೇ ಆಗಬೇಕಲ್ಲ ಅಂತ ಹಿಂಗೂ ಆಗ್ತದೆ. ಆದರೆ ಭಗವಂತ ಮುಂದೇನು ಹೇಳ್ತಾನೆ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ಅಂತ ಹೇಳ್ತಾನೆ. ಅದೆಲ್ಲದರಲ್ಲಿ ನನಗೆ ಒಬ್ಬನನ್ನೇ ಪ್ರೀತಿಸುವಂತಹ, ಪರಮಾತ್ಮನನ್ನೇ ಪ್ರೀತಿಸುವ ಜ್ಞಾನಿಗಳು ತುಂಬಾ ಪ್ರಿಯರು ಅಂತ. ಮನಸ್ಸು ಮನ್ಮನಾಭವಾದಾಗ ಅನ್ನೋದೊಂದು ಚಿಂತನೆ. ಮನಸ್ಸು ಈ ಭಗವದ್ಗೀತೆಯಲ್ಲಿ 3-4 ಸಲ ರಿಪೀಟ್ ಆಗುವ ಶ್ಲೋಕ ಇದು, ಮನ್ಮನಾಭವ ಮದ್ಭಕ್ತೋ ಅಂತ. ಮನ್ಮನಾಭವ ಅಂದ್ರೇನು? ಮನಸ್ಸನ್ನ ನನ್ನಲ್ಲೇ ಇಡು ಅಂತ ಅದರ ಅರ್ಥ. ನಾನು ಅಲಹಾಬಾದ್ನಲ್ಲಿ ಭಗವದ್ಗೀತೆ ಕಾರ್ಯಕ್ರಮ ಮಾಡ್ತಿದ್ದೆ. ಅದರಲ್ಲಿ ಒಬ್ಬ ಹುಡುಗ ಎದ್ದು ನಿಂತ, ಒಂದು 28 ವರ್ಷ. ಅವೇನು ಪ್ರಶ್ನೆ ಕೇಳ್ದ ನನಗೆ ಅಂದ್ರೆ, दीदी ये भगवान इतना स्वार्थी क्यों है? ನಂಗೆ ಆಶ್ಚರ್ಯ. भगवान स्वार्थी कहाँ हुआ? नहीं, बार बार कहता है ना, मामेकम शरणम रुजा मन मना भवा, मुझे ही याद करो. दूसरों को याद करने से उसके अंदर जलन क्यों होता है? वो दूसरों से जलता क्यों है? ವಂಡರ್ಫುಲ್ ಕ್ವೆಶ್ಚನ್. ಜೀವನದಲ್ಲಿ ಅಂತ ಪ್ರಶ್ನೆಗಳು ಬರ್ತದೆ. ದೇವರಿಗೆ ಇಷ್ಟು ಹೊಟ್ಟೆ ಕಿಚ್ಚಿ ಯಾಕೆ ಅಂತ, ನನ್ನೇ ನೆನಪು ಮಾಡು ಅಂತನಲ್ಲೇವ. ಆದ್ರೆ ಪ್ರಶ್ನೆ ಕೇಳಿದವನು ರೆಗ್ಯುಲರ್ ಬರ್ತಿದ್ದ ಪ್ರವಚನಕ್ಕೆ. 5 ದಿನದ ಪ್ರವಚನದಲ್ಲಿ 3ನೇ ದಿನದ ಪ್ರವಚನದಲ್ಲಿ ಅವನು ಅವತ್ತು ಬಂದಿದ್ದ. 2 ತಾಸು ಕೂತು ಕೇಳ್ತಿದ್ದ. ಫಸ್ಟ್ ಲೈನಿಗೆ ಬರ್ತಿದ್ದ ಪಾಪ. ಒಬ್ನು ಒಳ್ಳೆ ಸ್ಕಾಲರ್, MBA ಮಾಡಿರೋ ವಿದ್ಯಾರ್ಥಿ. ಸುಮ್ಮನೆ ಹೇಳಿಲ್ಲ, ಹಿಂಗೆ ಕೇಳಲಿಲ್ಲ. ಅವ್ನು ಪ್ರಶ್ನೆ ಕೇಳುವಾಗ ಏನೋ ಇದೆ, ನಾನು ನಾಳೆ ಉತ್ತರ ಕೊಡ್ತೀನಿ ಅಂತ. ನೋಡಿ, ನೀವು ವಿಚಾರ ಮಾಡಿ, ಮನಸ್ಸು ಎಲ್ಲಿಡ್ತೀವೋ ಹಾಗಾಗುತ್ತೆ. ದುಡ್ಡಲ್ಲಿಟ್ವಿ ಮನಸ್ಸನ್ನ, ಲೋಭ ಜಾಸ್ತಿ ಆಯ್ತು, ಚಿನ್ನದ ಕಮೋಡ್ ಮಾಡ್ಕೊಳಕ್ ಶುರು ಮಾಡಿದ್ವಿ. ವ್ಯಕ್ತಿಗಳಲ್ಲಿಟ್ವಿ ಮನಸ್ಸನ್ನ, ಮೋಹ ಜಾಸ್ತಿ ಆಯ್ತು. ಸಂಬಂಧಗಳಲ್ಲಿಟ್ವಿ, ಸೆಳೆತ ಜಾಸ್ತಿ ಆಯ್ತು. ಪದವಿಯಲ್ಲಿಟ್ವಿ, ಅಹಂಕಾರ ಜಾಸ್ತಿ ಆಯ್ತು. ಹೀಗೆ ಎಲ್ಲಿಡ್ತಾ ಹೋದ್ವೋ ಮನಸ್ಸು ಹಾಗೆ ಆಗ್ತಾ ಹೋಯ್ತು, ವಿನಃ ಉದ್ಧಾರ ಆಗಲಿಲ್ಲ. ಅದಕ್ಕೆ ಭಗವಂತ ಏನು ಹೇಳ್ತಾರೆ, ನಾನೊಂದು ಆಪ್ಷನ್ ಕೊಡ್ತೇನೆ ನಿನಗೆ, ಸ್ವಲ್ಪ ನನ್ನಲ್ಲಿಟ್ಟು ನೋಡೋಣ. ನಾನು ಶಾಂತಿ ಸಾಗರ, ಆನಂದ ಸಾಗರ, ನನ್ನಲ್ಲಿಟ್ಟು ನನ್ನಂಗೆ ಆಗ್ತೀಯ. ಸ್ವಲ್ಪ ಹೊತ್ತಿಡು, ಇಡೀ ದಿನ ಎಲ್ಲಿ ಬೇಕಾದ್ರೆ ಇಟ್ಕೋ, ಸ್ವಲ್ಪ ಹೊತ್ತು ನನ್ನಲ್ಲಿಡು ನಿನ್ನ ಮನಸ್ಸನ್ನ. ಆಗ ನೋಡು, ನಿನ್ನ ಮನಸ್ಸಲ್ಲಿ ಶಾಂತಿ ಬರುತ್ತೆ, ಪ್ರೀತಿ ಬರುತ್ತೆ. ಇದಂತೂ ನಿಮ್ಗೆಲ್ರಿಗೂ ಗೊತ್ತಿದೆ. ಗೀತೆಯಲ್ಲಿ ಇದ್ರ ಬಗ್ಗೆ ಬಹಳ ಹೇಳಿದ್ದಾನೆ. ಆಂಗರ್ ಇಸ್ 1 letter short of danger. Anger is like fire which burns you first. ತಪ್ಪು ತಿಳ್ಕೊಬೇಡಿ. ನಾನು ಚಿಕ್ಕುಳಿರುವಾಗ ನಮ್ಮ ಮನೆಯಲ್ಲೊಂದು ವಿಷ್ಣು ಸಹಸ್ರನಾಮದ ಪೂಜೆ, ನಮ್ಮ ತಂದೆಯ ಒಳ್ಳೆದಿಗೋಸ್ಕರ. ನಮ್ಮ ತಂದೆ ಕ್ಯಾನ್ಸರ್ ಪೇಷಂಟ್ ಇದ್ರೆ ಯಾರೋ ಹೇಳ್ತಾರಲ್ಲ, ನೀವು ಇದನ್ನು ಮಾಡಿಸಿದ್ರೆ ಒಳ್ಳೇದಾಗುತ್ತೆ. 16 ವಾರ ಶನಿವಾರ ತುಳಸಿ, ಸಾಲಿಗ್ರಾಮಕ್ಕೆ ತುಳಸಿ ಹಾಕಿ ಸಹಸ್ರನಾಮ 14ನೇ ವಾರ ಸಮ. ಮನೆ ಜಾಯಿಂಟ್ ಫ್ಯಾಮಿಲಿ, ತುಂಬಾ ಜನ ಇದ್ವಿ. ಪೂಜೆ ನಡೀತಾ ಇತ್ತು, 4-5 ಜನ ಭಟ್ರು ಬಂದಿದ್ರು. 16,000 ತುಳಸಿ ರಾಶಿ ಬಿದ್ದಿತ್ತು. ತುಂಬಾ ಚಂದ ಸನ್ನಿವೇಶ. ನಾವೆಲ್ಲ ಎದುರಿಗೆ ಕೂತಿದ್ವಿ. ಒಬ್ರು ಭಟ್ರು ಭಗವದ್ಗೀತೆ ಬಗ್ಗೆ ಹೇಳ್ತಾ ಇದ್ರು, ತುಂಬಾ ಚಂದ ಮಾಡಿ ಹೇಳ್ತಾ ಇದ್ರು. 2ನೇ ಅಧ್ಯಾಯದಲ್ಲಿ ಧ್ಯಾಯತೋ ವಿಷಯಾತ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಅಂತ ಒಂದು ಶ್ಲೋಕ ಇದೆ. ಮನುಷ್ಯ ವಿಷಯ ವಿಕಾರಗಳನ್ನ ಚಿಂತನೆ ಮಾಡ್ತಾ ಮಾಡ್ತಾ ಲಾಸ್ಟಿಗೆ ಸರ್ವನಾಶವಾಗ್ಬಿಡ್ತಾನೆ ಅಂತ ಶ್ಲೋಕ. ವಿಕಾರ, ಕ್ರೋಧ ಜಾಸ್ತಿ ಆಗುತ್ತೆ, ಕ್ರೋಧದಿಂದ ಸರ್ವನಾಶವಾಗುತ್ತೆ. ಅಷ್ಟಾಯ್ತಾ? ಎಲ್ಲ ಚೆನ್ನ ಮಾಡಿ ಕುತ್ಕೊಂಡು ಕೇಳ್ತಾ ಇದ್ದೀವಿ. ಆರತಿ, ಹಣ್ಣು, ಸ್ವೀಟ್ಸು ಎಲ್ಲ ಇದೆ ಅಲ್ಲಿ. ನಮ್ಮ ಚಿಕ್ಕಪ್ಪನ ಒಂದು ಸಣ್ಣ ಹುಡುಗ, 2 ವರ್ಷದವನು, ಜಸ್ಟ್ ಕಾಲ್ ಬಂದಿತ್ತು ಅವನಿಗೆ. ಅವನು ಓಡೋಗಿ ಭಟ್ರ ಮೇಲೆ ಬಿದ್ದುಬಿಟ್ಟ. ಭಟ್ರಿಗೆ ಎಲ್ಲಿ ಸಿಟ್ಟಿತ್ತೇನೋ ಪಾಪ, ಪಕ್ಕದಲ್ಲಿ ಇದ್ದು ಗಂಟೆ ತೆಗೆದು ಹೊಡೆದೇ ಬಿಟ್ರು. ಸಣ್ಣ 2 ವರ್ಷದ ಹುಡುಗನಿಗೆ ಹಿತ್ತಾಳೆ ಗಂಟೆ ಬಡಿದು ರಕ್ತ ಬಂತು. ಅವತ್ತು ನನ್ನ ಪ್ರಶ್ನೆ ಏನು ಬಂತು ಅಂದ್ರೆ, ವಿ ಆರ್ ಮಿಸ್ಸಿಂಗ್ ಸಮಥಿಂಗ್ ಅಂತ. ಗೀತೆ ಎಷ್ಟು ಚೆನ್ನಾಗಿದೆ, ಇಷ್ಟು ಒಳ್ಳೆ ಚೆನ್ನಾಗಿ ಚಿಂತನೆಗಳಿದೆ, ಬಟ್ ವಾಟ್ ಈಸ್ ದ ಮಿಸ್ಸಿಂಗ್ ಲಿಂಕ್? ಏನು ತಪ್ಪಿ ಹೋಗಿದೆ ನಮ್ಮಲ್ಲಿ? ಅದು ನಮ್ಮನ್ನು ನಾವು ಮ್ಯಾನೇಜ್ ಮಾಡ್ಕೊಳಕ್ಕಾಗ್ತಿಲ್ಲ. ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಯಾವ ರೀತಿಯ ಶ್ರೋತ ಆಗಬೇಕು? ಹನುಮಂತನೋ, ಅರ್ಜುನನೋ, ಸಂಜಯನೋ, ಧೃತರಾಷ್ಟ್ರನೋ, ಭೀಷ್ಮನೋ? ನಮ್ಮ ಬದುಕು ಭಗವದ್ಗೀತೆಯಂತೆ ಆಗ್ಬೇಕಾದ್ರೆ ಯಾವ ರೀತಿಯ ಕೇಳುಗರಾಗಬೇಕು ನಾವು? ಇವರಲ್ಲಿ ಭಗವದ್ಗೀತೆ ಕೇಳಿದವ್ರು 4 ಜನ, ಕೇಳಬೇಕು ಅಂದ್ಕೊಂಡವನೊಬ್ಬ, ಯಾರು? ಭೀಷ್ಮ. ಕೇಳಲಿಲ್ಲ. ಮಹಾಭಾರತದಲ್ಲಿ ಒಂದು ಬಹಳ ಚಂದ ಸಂವಾದ ಬರ್ತದೆ.
ಮಧ್ಯದಲ್ಲಿ ಏನು ಮಾತಾಡ್ತಿದ್ದಾನೆ. ದುರ್ಯೋಧನ ಹೇಳ್ತಾನೆ, ಏನ್ ಸುಮ್ಮನೆ ತಡ ಮಾಡ್ತಿದ್ದೀಯ ಅಜ್ಜ, ಬಾಣ ಹೊಡೆದ್ಬಿಡು, ಅರ್ಜುನ ಸಾಯಿಸಿ ಯುದ್ಧವೇ ಮುಗ್ದೋಯ್ತು ಅಂತ. ಆಗ ಭೀಷ್ಮ ಹೇಳ್ತಾನೆ, ಮೂರ್ಖ, ಅವರಿಬ್ರು ಏನ್ ಮಾತಾಡ್ತಾರೋ ಒಂದು ಮಾತು ಕೇಳ್ತಿಲ್ಲ, ಒಂದು ಗಾಳಿಯಾದ್ರೂ ಈ ಕಡೆ ಬಂದ್ರೆ ನನ್ನ ಕಿವಿ ಮೇಲೆ ಬಿದ್ರೆ ಜೀವನ ಉದ್ಧಾರ ಆಗ್ತಿತ್ತಲ್ಲ ಅಂತ ನಾನು ಅನ್ಕೊಂಡಿದೀನಿ, ಕೇಳಕ್ ಆಗ್ತಿಲ್ಲ, ಯಾಕೆಂದ್ರೆ ನಾನು ನಿನ್ ಪಕ್ಷದಲ್ಲಿ ನಿಂತಿದ್ದೀನಿ. ಇಂಥದ್ದೊಂದು ಡೈಲಾಗ್ ಬರೀತಾರೆ ವ್ಯಾಸರು, ತುಂಬಾ ಸುಂದರವಾಗಿ. ಆದ್ಮೇಲೆ ನಾವಿದ್ರಲ್ಲಿ ಏನಾಗೋಣ? ಹನುಮಾನ ಧ್ವಜದಲ್ಲಿದ್ದ ಮೇಲೆ, ಅರ್ಜುನ ವಿಷಾದದಲ್ಲಿದ್ದ, ವಿವೇಕದ ಕಡೆ ಹೋದ. ಆಮೇಲೆ ಸಂಜಯ ಏನೂ ಇರ್ಲಿಲ್ಲ ಅವನಿಗೆ, ಕೇಳಬೇಕೆಂದ್ರೆ ಇವನು ಮುಖಂಡ ಬೇಡ ಅಂತ ಅವನಿಗೆ ದಿವ್ಯ ದೃಷ್ಟಿ ಸಿಕ್ತು, ಅವನು ಕೇಳ್ದ ಅಷ್ಟೇ. ಹೂವಿನ ಜೊತೆಗೆ ನಾನು ಸ್ವರ್ಗಕ್ಕೆ ಹೋದಂಗೆ. ಧೃತರಾಷ್ಟ್ರನಿಗೆ ಅವಶ್ಯಕತೆ ಇತ್ತು, ಎಲ್ಲ ಕೇಳಿದ್ಮೇಲೂ ನಾನೇ ಸರಿ ಅನ್ಕೊಂಡ. ಇದ್ರಲ್ಲಿ ನಾವೇ ಯಾರಂತ ಈಗ ಭೀಷ್ಮ ಪಾಪ ಕೇಳ್ಬೇಕಂದ್ರೂ ಕೇಳಕ್ಕಾಗ್ಲಿಲ್ಲ. ಅರ್ಜುನ ಬಹಳ ಸಂತೋಷ, ನಾವೆಲ್ಲರೂ ಅರ್ಜುನರಾಗ್ಲೇಬೇಕು. ಇದು ನಮ್ಮ ಒಂದು ಬದುಕು ಭಗವದ್ಗೀತೆಯಾಗಬೇಕು ಅಂತ ಉದ್ದೇಶವೇ ನಾವು ಅರ್ಜುನರಾಗಬೇಕು. ಯಾರಿಗಿಲ್ಲ ವಿಷಾದ, ಯಾರಿಗಿಲ್ಲ ಸಮಸ್ಯೆಗಳು, ಯಾರಲ್ಲಿ ಡಿಲೇಮಾಸ್ ಇಲ್ಲ, ಯಾರಲ್ಲಿ ಡಿಪ್ರೆಷನ್ಸ್ ಇಲ್ಲ. ಕೆಲವರು ಕಾಣಿಸ್ತದೆ, ಕೆಲವರಿಗೆ ಕಾಣಿಸೋದಿಲ್ಲ. ಬಟ್ ಅಲ್ಟಿಮೇಟ್ಲಿ ಕೊನೆಯಲ್ಲಿ ಇದು ಸಹ ನಂದು ವಾಟ್ಸಪ್ನಲ್ಲಿ ಬಂದಿದ್ದು, ನನ್ನ ಸ್ವಂತದ್ದಲ್ಲ, ನಂಗೆ ತುಂಬ ಇಷ್ಟವಾಗಿದೆ, ಓದಿ. Old man has 8 hairs on his head. He went to barber shop. Barber in anger asked, "Shall I cut or count?" Old man smiled and said, "Color it. Life is to enjoy with whatever you have with you, so keep smiling." ಈಗ ಭಾರಿ ಚಲೋ ಈ ಮಾಸ್ಕ್ ಹೊಂದಿರೋದಕ್ಕೆ ನಾವು ಸ್ಮೈಲ್ ಮಾಡ್ತಿದ್ದೀವೋ ಬೈತಿದ್ದೀವೋ ಯಾರಿಗೂ ಗೊತ್ತಿಲ್ಲ. ಲಾಸ್ಟಲ್ಲಿ ಒಂದು 15 ಪಾಯಿಂಟ್ಸ್ ರಿಪೀಟ್ ಮಾಡಿಬಿಡ್ತೇನೆ, ಊಟಕ್ಕೆ ಲೇಟ್ ಆಗ್ತಿದೆ. ಡೀಟೇಲ್ಸ್ ನಿಮ್ಗೆಲ್ಲರಿಗೂ ಗೊತ್ತೇ ಆಗ್ತದೆ. ಭಗವದ್ಗೀತೆಯ ಸಂಕ್ಷಿಪ್ತ ಬೋಧನೆ, ಭಗವದ್ಗೀತೆಯಿಂದ ನಾವು ಕಲಿಯಬಹುದಾದ ಪಾಠ. ಮೊದಲನೇ ಅಧ್ಯಾಯ, ರಾಂಗ್ ಥಿಂಕಿಂಗ್ ಇಸ್ ದ ಓನ್ಲಿ ಪ್ರಾಬ್ಲಮ್ ಇನ್ ಲೈಫ್. ದ ರೈಟ್ ನಾಲೆಜ್ ಇಸ್ ದ ಅಲ್ಟಿಮೇಟ್ ಸೊಲ್ಯೂಷನ್ ಟು ಆಲ್ ಅವರ್ ಪ್ರಾಬ್ಲಮ್ಸ್. ಯಥಾರ್ಥ ಜ್ಞಾನ, ಸಮರ್ಪಕವಾದ ಜ್ಞಾನ. ಜ್ಞಾನ ಎಲ್ಲರಿಗೂ ಇದೆ, ಆದರೆ ಸಮಯಕ್ಕೆ ಸರಿಯಾಗಿ ಸಮರ್ಪಕವಾದ ಜ್ಞಾನ ಇದೆಯಲ್ಲ, ಅದು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಅಂತಿಮ ಪರಿಹಾರ. Selflessness is the only way to progress and prosperity. Every act can be an act of prayer. ಕರ್ಮಯೋಗ ಅಂತ ಹೇಳ್ತೇವೆ, ಕರ್ಮವೇ ಪೂಜೆ ಅಂತ ಹೇಳ್ತೇವೆ. ಬಟ್ ನಿಮಗೆ ಗೊತ್ತಿದೆ, ನಮ್ಮ ವಿಧಾನಸೌಧದ ಮೇಲೆ ದಪ್ಪಕ್ಷರದಲ್ಲಿ ಬರೆದಿದ್ದಾರೆ, ಸರ್ಕಾರಿ ಕೆಲಸ ದೇವರ ಕೆಲಸ. ನಮ್ದೊಂದು ಸಂಸ್ಥೆ ಕೆಲಸದೊಂದು ಪೇಪರ್ ಉಂಟು, ನಾನು ಹೋಗಿ ಭೇಟಿಯಾಗಿ ಬಂದೆ. 1 ತಿಂಗಳಾಯ್ತು, ಮತ್ತೊಂದ್ಸಲ ಹೋದ್ರು ಅಲ್ಲೇ ಇತ್ತು. 2 ತಿಂಗಳಾಯ್ತು, ಮತ್ತೊಂದ್ಸಲ ಹೋದ್ರು ಅಲ್ಲೇ ಇತ್ತು. ಆಗ ನಾನು ಅಂಡರ್ ಸೆಕ್ರೆಟರಿ ಅವ್ರನ್ನ ಭೇಟಿಯಾಗಿ, ಏನ್ ಸರ್ ಇದು, ಹೊರಗೆ ನೋಡಿದ್ರೆ ಇಷ್ಟು ದಪ್ಪಕ್ಷರದಲ್ಲಿ ಹಾಕೊಂಡಿದ್ದೀರಿ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ, ಇಲ್ಲಿ ನೋಡಿದ್ರೆ 2 ತಿಂಗಳಾಯ್ತು ಪೇಪರ್ ಕದಲ್ತಾ ಇಲ್ಲ ಅಂದ್ರೆ ಆ IAS ಆಫೀಸರ್ ಭಾರಿ ಚಂದ ಮಾಡಿ ಹೇಳ್ಬೇಕಾ, ಮೇಡಮ್ ಸರ್ಕಾರಿ ಕೆಲಸ ದೇವರ ಕೆಲಸ 100% ಶ್ಯೂರ್, ಅದಕ್ಕೆ ನಾವು ಯಾರು ಕೆಲಸನೇ ಮಾಡಲ್ಲ, ದೇವರೇ ಮಾಡ್ಕೊಳ್ಳಿ. ಹಾಸ್ಯವಾಗಿ ಹೇಳಿದ್ರು, ಬಟ್ ಇಟ್ ಇಸ್ ಟ್ರೂತ್. ಇದು ವಾಸ್ತವಿಕತೆ. ಹಾಗಾಗಿ ನಮ್ಮ ಕರ್ಮ ಪೂಜೆಗೆ ಯೋಗ್ಯ ಆಗಬೇಕಾದ್ರೆ ಪ್ರಾರಂಭದಲ್ಲಿ ಏನು ಕೇಳಿದ್ವಿ, ಕ್ಷೇತ್ರ ಕ್ಷೇತ್ರೇ ಧರ್ಮಂ ಕುರು. ರಿನೌನ್ಸ್ ದ ಈಗೋ ಆಫ್ ಇಂಡಿವಿಜುವಾಲಿಟಿ ಅಂಡ್ ರಿಜಾಯ್ಸ್ ಇನ್ ದ ಬ್ಲಿಸ್ ಆಫ್ ಇನ್ಫಿನಿಟಿ. ಅಹಂಕಾರ ಬಿಟ್ಟರೆ ಅನಂತ ಶಾಂತಿ ಸಿಗುತ್ತೆ. ಕನೆಕ್ಟ್ ಟು ದ ಹೈಯರ್ ಕಾನ್ಶಿಯಸ್ನೆಸ್ ಡೈಲಿ. ತುಂಬ ಆತ್ಮಜ್ಞಾನದ ಬಗ್ಗೆ ಒಂದು 120 ಶ್ಲೋಕಗಳಿದೆ ಭಗವದ್ಗೀತೆ. ಬಟ್ ಯಾರು ನಾವೇನು ಮಾಡೋದಿಲ್ಲ, ರಿಯಲೈಸ್ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ಲಿವ್ ವಾಟ್ ಯು ಲರ್ನ್. ಎಂದಿಗೂ ಸ್ವಂತಿಕೆ ಬಿಡದಿರು, ನೆವರ್ ಗಿವ್ ಅಪ್. ವ್ಯಾಲ್ಯೂ ಯುವರ್ ಬ್ಲೆಸ್ಸಿಂಗ್ಸ್. ವರದಾನಗಳಿಗೆ ಬೆಲೆ ಕೊಡು. ನಮ್ಮ ಜೀವನದಲ್ಲಿ ತುಂಬ ಸಿಕ್ಕಿದೆ ನಮಗೆ, ಹೌದಿಲ್ವ? ವಿಚಾರ ಮಾಡಿ. ನಡೆಯಕ್ಕೆ ಕಾಲು ಗಟ್ಟಿದೆ ಇನ್ನು ಇಷ್ಟು ವರ್ಷ ಆದ್ರೂ, ಉಣ್ಣಕ್ಕೆ ಹಲ್ಲು ಗಟ್ಟಿದೆ ಇನ್ನು. ನಾವಿಲ್ಲದನ್ನು ಯೋಚನೆ ಮಾಡುವುದಕ್ಕಿಂತ ಇರುವುದನ್ನು ನಾವು ಅದನ್ನ ಬ್ಲೆಸ್ಸಿಂಗ್ಸ್ ಅಂತ ತಿಳ್ಕೊಂಡ್ಬಿಟ್ರೆ ಲೈಫ್ ನಿಜವಾಗಿಯೂ ಹೆವನ್ ಆಗ್ಬಿಡ್ತದೆ. ಸಿ ಡಿವಿನಿಟಿ ಆಲ್ ಅರೌಂಡ್. have enough surrender to see the truth as it is. ಬಹಳ ಇಂಪಾರ್ಟೆಂಟ್. ಭಗವಂತ ಏನು ಹೇಳ್ತಾನೆ, ನಾನು ಎಲ್ಲೋ ಒಂದು ಕಡೆ ಒಂದು ಫಿಲ್ಮಿ ಹಾಡು ಕೇಳಿದೆ ಬಸ್ನಲ್ಲಿ ಹೋಗುವಾಗ, ಅದು ಯಾವ ಸಿನಿಮಾದಲ್ಲ ನಂಗೆ ಗೊತ್ತಿಲ್ಲ, ಅಲ್ಲಾಹಗೂ ಪ್ಯಾರಿ ಹೇ ಕುರ್ಬಾನಿ ಅಂತ. ಗೊತ್ತಿಲ್ಲ, ಅದು ಹಿಂದೆ ಮುಂದಿನ ಸೆಂಟೆನ್ಸು ಕರೆಕ್ಟ್ ನೆನಪಾಗೋದಿಲ್ಲ. ಬಟ್ ಆ ಸೆಂಟೆನ್ಸ್ ನಂಗೆ ತುಂಬ ಕ್ಯಾಚಿ ಅನಿಸಿತ್ತು. ಅಲ್ಲಾಹಗೂ ಪ್ಯಾರಿ ಹೇ ಕುರ್ಬಾನಿ. ಅವರು ಅದನ್ನು ಬೇರೆ ಅರ್ಥ ತಿಳ್ಕೊಂಡು ಏನೇನೋ ಮಾಡ್ತಾರೆ. ನಿಜವಾಗಿ ಕುರ್ಬಾನಿ ಮೀನ್ಸ್ ಏನು ಹೇಳಿ, ನಾವು ಸರೆಂಡರ್ ಮಾಡ್ಕೊಳ್ಳೋದು. ನಮ್ಮ ಸಂಸ್ಕೃತಿಯಲ್ಲಿ ನೋಡಿ, ಪೂರ್ತಿ ತಲೆ ಬಾಗಿಸಿ ಹೀಗೆ ನಮಸ್ಕಾರ ಮಾಡ್ತೇವೆ ನಾವು, ಇಷ್ಟ ಅರ್ಥ ಇದೆ.
ಜೋ ಕುಚ್ ಮೇರಾ ಹೈ ಸಬ್ ಕುಚ್ ತೇರಾ ಹೈ. ಪ್ರತಿ ನಮಸ್ಕಾರ ಮಾಡುವಾಗ ಅದು ನೆನಪಿದ್ರೆ ನಮಗೆ ಜೋ ಕುಚ್ ಮೇರಾ ಹೈ ಸಬ್ ಕುಚ್ ತೇರಾ ಹೈ. ಅಲ್ಲಿ ಅಹಂಕಾರ ಬರುವುದೇ ಇಲ್ಲ, ಎಲ್ಲಿಂದ ಬರುತ್ತೆ? ಅಬ್ಸಾರ್ಬ್ ಯುವರ್ ಮೈಂಡ್ ಇನ್ ದ ಹೈಯರ್. ಶ್ರೇಷ್ಠತೆಯಲ್ಲಿ ಲೀನಗೊಳಿಸು, ಮಾಯಿಂದ ದೂರವಾಗಿ ದಿವ್ಯತೆಯನ್ನು ಅಳವಡಿಸಿಕೊ. ನಿನ್ನ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುವ ಜೀವನ ಶೈಲಿಯಲ್ಲಿ ಜೀವಿಸು. ನಮ್ಮ ದೃಷ್ಟಿಕೋನವೇ ಬೇರೆ, ಬದುಕುವ ರೀತಿಯೇ ಬೇರೆ. ಆಧ್ಯಾತ್ಮಿಕತೆಗೆ ಅಥವಾ ದಿವ್ಯತೆಗೆ, ಡಿವಿನಿಟಿ ಪ್ರಯಾರಿಟಿಯನ್ನು ಕೊಡು, ಪ್ರಾಧಾನ್ಯತೆಯನ್ನು ಕೊಡು. ಸದಾ ಉತ್ತಮನಾಗಿ ಇರುವುದರಲ್ಲಿಯೇ ಗೌರವ ಅಡಗಿದೆ. ನಿಮ್ಮ ಮುಂದೆ ಸಮೋಸ, ಸಲಾಡ್ ಎರಡಿದೆ. ನೀವೆಲ್ಲ ಡಾಕ್ಟರ್ಸ್ ಸಲಾಡೇ ಆರಿಸ್ತೀರಲ್ಲ, ಸಮೋಸ ಆರಿಸ್ಲಿಕ್ಕಿಲ್ಲ ಯಾರು? ಸಮೋಸ ತಿಂದಾದ್ಮೇಲೆ ಸಲಾಡ್. ಕರೆ ಹೇಳ್ರಿ, ಊಟದ ಸಿಸ್ಟಮ್ ಪ್ರಕಾರ ಮೊದಲು ಸಮೋಸ ತಿನ್ಬೇಕು, ಮೊದಲು ಸಲಾಡ್ ತಿನ್ಬೇಕು. ಹಾ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ choosing the right over the pleasant is a sign of power. ಬಹಳ ಸಲ ನಾವಿಲ್ಲಿ ತಪ್ಪಿ ಹೋಗ್ತೇವೆ. ನಮಗೆ ಯಾವ್ದು ಖುಷಿ ಕೊಡುತ್ತೋ ಅದನ್ನು ನಾವು ಮಾಡ್ತೇವೆ. ಬಟ್ ಖುಷಿ ಕೊಡುವುದು ಟೆಂಪ್ರರಿಯೋ, ಆ ಖುಷಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಲಾಸ್ಟ್, ಲೆಟ್ ಗೋ, ಲೆಟ್ ಅಸ್ ಮೂವ್ ಟು ಯೂನಿಯನ್ ವಿತ್ ಗಾಡ್. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲ ಆಗೋಯ್ತು, ಫಾಸ್ಟ್ ಇಸ್ ಫಾಸ್ಟ್. ದೇವರಿಗೆ ಶರಣಾಗೋಣ, ಸಂಬಂಧವನ್ನು ಜೋಡಿಸ್ಕೊಳ್ಳೋಣ. ಆದ್ಮೇಲೆ ಭಗವದ್ಗೀತೆಯಲ್ಲಿ ರಾಜಯೋಗದ ಬಗ್ಗೆ ತುಂಬಾ ಹೇಳಿದ್ದಾರೆ. ರಾಜಯೋಗ ಅಂದ್ರೇನೆ ಗೀತಾ ವರ್ಣಿತ ಯೋಗ. ಆ ಯೋಗ ಮತ್ತೇನು ಇಲ್ಲ, ನಾವು ಮಾಡುವಾಗ ಪ್ರತಿಯೊಬ್ಬರು ಪರಮಾತ್ಮನನ್ನ ನೆನಪು ಮಾಡಿಕೊಂಡು ಕರ್ಮವನ್ನ ಮಾಡ್ತಾ, ಪರಮಾತ್ಮನ ಸ್ಮೃತಿಯಲ್ಲಿ ಕರ್ಮವನ್ನ ಮಾಡುವಂಥದ್ದು. ಅದನ್ನ ಅಭ್ಯಾಸ ಮಾಡಿಕೊಂಡ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಡಾಕ್ಟರ್ ನಾರಾಯಣ್ ಭಟ್ರು ಅವರನ್ನ ನೆನಪು ಮಾಡಿಕೊಂಡು ಈ ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳುವುದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ. ತುಂಬಾ ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಬಹಳ ಸುಂದರವಾದ ಅದ್ಭುತವಾಗಿ ಮೆಡಿಟೇಷನ್ ಮಾಡ್ತಿದ್ರು ಅವರು. ನೀವು ಎಷ್ಟು ಜನ ಆ ನಾರಾಯಣ್ ಭಟ್ರನ್ನ ನೋಡಿದ್ದೀರಿ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ 6:30 ಮೆಡಿಟೇಷನ್ ಕ್ಲಾಸ್ ಸ್ಟಾರ್ಟ್ ಆದರೆ ಬೆಳಿಗ್ಗೆ ಬಂದು 1/2 hour 45 minutes ಎಷ್ಟು ಏಕಾಗ್ರಚಿತ್ತತೆಯಿಂದ ಮೆಡಿಟೇಷನ್ ಮಾಡ್ತಿದ್ರು. ಮತ್ತು ಇನ್ನೊಂದು ಬಹಳ ಅದ್ಭುತವಾಗಿದ್ರೆ, ಅವ್ರಿಗೆ ಆಯಾಸ ಆಗ್ತಿತ್ತು. 16 ಸಂಘಟನೆ, ಕೆಲಸ, ವೃತ್ತಿ. ಪೇಷಂಟ್ ಮಧ್ಯದಲ್ಲಿ 10 ನಿಮಿಷ ಗ್ಯಾಪ್ ಇತ್ತು ಅಂದರೆ ಅದನ್ನು ಇಂಜೆಕ್ಷನ್ ಕೊಟ್ಟು ಕೂರಿಸ್ತಾರಲ್ಲ, ಡೆಂಟಲ್ನಲ್ಲಿ ಅದೆಲ್ಲ ಇರುತ್ತೆ, ಒಂದು ಸ್ವಲ್ಪ ಇಂಜೆಕ್ಷನ್ ಕೂರಿಸ್ತಾರೆ. ಆಮೇಲೆ ಮತ್ತೆ ಅವ್ರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಆ 10 ನಿಮಿಷ ಅವರು ಆರಾಮಾಗಿ ಕಣ್ಮುಚ್ಚಿ ಕೂತ್ಕೊಂಡು ನಿದ್ದೆ ಮಾಡಿ ಭಾರಿ ಫ್ರೆಶ್ ಆಗಿ ಈಚೆ ಬಂದ್ಬಿಡ್ತಿದ್ರು. ಓನ್ಲಿ 10 minutes. ಮತ್ತೆ ಎಕ್ಸಾಕ್ಟ್ಲಿ 10 minutesಗೆ ಎದ್ದೇಳ್ತಿದ್ರು. ಯಾವ ಅಲಾರಾಮು ಬೇಕಿರಲಿಲ್ಲ. ಯಾಕೆ ಹೇಳ್ತಿದ್ದಾರೆ? ಅವ್ರನ್ನ ಹೊಗಳುವುದು ಅಂತಲ್ಲ, ಮತ್ತು ಅವ್ರಿಗೆ ಇಷ್ಟವೂ ಇರಲಿಲ್ಲ. ನಮ್ಮ ಕಾರ್ಯಕ್ರಮಗಳು ಸೆಂಟರ್ನಲ್ಲಿ, ನಮ್ಮ ಆಶ್ರಮದಲ್ಲಿ ಪ್ರತಿ ವಾರಕ್ಕೆಲ್ಲ ನಡೀತಾ ಇದ್ರು. ನನಗೆ ಯಾಕೆ ಪದೇ ಪದೇ ಸ್ಟೇಜಿಗೆ ಕರಿತೀರ ಕೊನೆ? ನಾನು ಸ್ಟೇಜಿಗೆ ಕರಿಬೇಡಿ, ನಾನು ಮೆಂಬರ್ ಇಲ್ಲೇ ಕೂತ್ಕೊಳ್ತೇನೆ. ಅವ್ರಿಗೆ ಮೇಲ್ ಬರುವುದಾಗಲಿ, ಹಾರ ಹಾಕಿಸ್ಕೊಳ್ಳೋದಾಗಲಿ ನಮ್ಮ ಸಂಸ್ಥೆಯಲ್ಲಂತೂ ಅವ್ರು ಎಂದೂ ಅದನ್ನು ನಿರೀಕ್ಷಿಸೇ ಇಲ್ಲ, ಮಾಡಲೂ ಇಲ್ಲ. ಅದರಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ, ಅವರೊಂದು ನಿಜವಾದ ಅರ್ಥದಲ್ಲಿ ಪ್ರಾಕ್ಟಿಕಲ್ ಆಗಿ ಅವರು ರಾಜಯೋಗಿ ಆಗಿದ್ರು. ರಾಜಯೋಗಿ ಅಂತ ನಾವೇನು ಹೇಳ್ತೇವೆ ಅಂದರೆ, ಕರ್ಮ ಮಾಡ್ತಾ ರಾಜನ ಹಾಗೆ ಇದ್ದು ಯೋಗಿ ಆಗಬೇಕು ಅಂತ, ಎಲ್ಲ ಬಿಟ್ಟು ಅಂತಲ್ಲ. ನೀವು ರಾಜನಾಗಿರಿ, ನಿಮ್ಮ ಹತ್ರ ಏನಿದೆಯೋ ಎಲ್ಲವನ್ನ ಮಾಡಿ. ಪರಮಾತ್ಮನ ಮಹಾವಾಕ್ಯಗಳಲ್ಲಿ ಬರುತ್ತೆ, ನಿಮ್ಮ ಹತ್ರ ದುಡ್ಡಿದ್ರೆ ವಿಮಾನನೇ ತಗೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ ನಿಮಗೆ. ಬಟ್ ನೀವು ಅದನ್ನ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡಿ. ಇದು ಮಹಾವಾಕ್ಯಗಳಲ್ಲಿ ಬರುವಂಥ ಮಾತು. ಅದಕ್ಕೆ ನೀವೆಲ್ಲರೂ ಸಮಯ ಕೊಟ್ಟಿದ್ದೀರಿ, ಶಾಂತಕವರ ಇಚ್ಛೆಯನ್ನು ಪೂರ್ಣ ಮಾಡಿದಿರಿ. ನಮಗೆ ಸಂತೋಷ ಏನು ಅಂದರೆ, ಸುಮಾರು 8 ತಿಂಗಳಾಗಿ 9ನೇ ತಿಂಗಳು ಮುಗಿಯೋಕ್ಕೆ ಬಂದೋಯ್ತು. ಮಧ್ಯದಲ್ಲಿ ನಾವೇನನ್ನು ಮಾಡೋದಕ್ಕಾಗಲಿಲ್ಲ ಪರಿಸ್ಥಿತಿಯ ಕಾರಣದಿಂದಾಗಿ. ಆದರೆ ಈಗಲಾದ್ರೂ ಅವರ ನೆನಪಿನಲ್ಲಿ ನೀವೆಲ್ಲ ಈ ಪರಮಾತ್ಮನ ಮಹಾವಾಕ್ಯಗಳನ್ನು ಅಥವಾ ಭಗವದ್ಗೀತೆಯ ಚಿಂತನೆಯನ್ನು ಕೇಳಿದಿರಿ. ಸೊ ಇಲ್ಲಿ 4-6 ಜನ ಮೌಂಟ್ ಅಬುಗೆ ಹೋಗಿ ಬಂದ ಡಾಕ್ಟರ್ಸ್ ಇದ್ದಾರೆ ನನ್ನ ಮಧ್ಯೆ. ಅದಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ, ಅಟ್ಲೀಸ್ಟ್ ರಾಜಯೋಗ ಅಂದರೆ ಏನು, ವಾಟ್ ಈಸ್ ರಾಜಯೋಗ ಆ್ಯಕ್ಚುಲಿ, ಅದನ್ನು ಒಂದ್ಸಲ ಕೇಳಿ. ನಿಮಗೆ ಆಸಕ್ತಿ ಇದ್ದರೆ ಪ್ರಾಕ್ಟೀಸ್ ಮಾಡಿ. ಅದರ್ವೈಸ್ ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎನಿ ಸೈಡ್. ಅದರಲ್ಲೇನು ತೊಂದರೆ ಇಲ್ಲ ಅಂತ ಹೇಳ್ತಾ, ತುಂಬ ತಡವಾಗಿ ಇಷ್ಟೆಲ್ಲ ವಿಚಾರಗಳನ್ನು ನಾನು ಹೇಳಿದೆ. ನಿಮಗೆ ಬೋರ್ ಆಗಿರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಬೈ ಚಾನ್ಸ್ ಬೋರ್ ಆದರೆ ಸಾರಿ ಫಾರ್ ದ್ಯಾಟ್. ನೀವೆಲ್ಲ ಕೂತ್ಕೊಂಡು ಕೇಳಿದ್ದೀರಿ, ಶಾಂತಕ ಅವರ ಇಚ್ಛೆಯನ್ನು ಪೂರ್ಣ ಮಾಡಿದ್ದೀರಿ.
ತುಂಬ ಸಂತೋಷವಾಗುತ್ತೆ. ನಿಮಗೆ ಗೊತ್ತಿದೆ ಡಾಕ್ಟರ್ ಶಾಂತಕ್ಕ ಅವ್ರದ್ದು ಹೆಲ್ತ್ ಕಂಡೀಷನ್ ಹೇಗಿತ್ತು ಮಧ್ಯದಲ್ಲಿ, ಆದರೆ ಅವ್ರು ಎಷ್ಟು ಚೆನ್ನಾಗಿ ಅದರಿಂದ ಹೊರಗೆ ಬಂದರು, ಹೇಗೆ ಫೈಟ್ ಮಾಡಿದ್ರು ಬಿಕಾಸ್ ಆಫ್ ರಾಜಯೋಗ ಮೆಡಿಟೇಷನ್. ಒಂದೇ ಒಂದು ದಿನ ಅವ್ರು ಮೂಡ್ ಆಫ್ ಮಾಡಿಕೊಂಡು ನನಗೆ ಯಾಕೆ ಹೀಗಾಯ್ತು, ಕೆಲವೊಮ್ಮೆ ನಮಗೆ ಹಿಂಗೆ ಪ್ರಶ್ನೆ ಬರುತ್ತಲ್ಲ, ನಾನು ಇಷ್ಟೆಲ್ಲ ಸಂಸ್ಥೆಗಾಗಿ ಮಾಡಿದ್ದೇನೆ, ಅಧ್ಯಾತ್ಮ ಪ್ರಾಕ್ಟೀಸ್ ಮಾಡ್ತಿದ್ದೇನೆ, ದಾನ ಧರ್ಮಗಳನ್ನು ಮಾಡಿದ್ದೇನೆ, ಆದರೂ ನನಗೆ ಯಾಕೆ ಹಿಂಗಾಗೋಯ್ತು ಅಂತ ಒಂದು ರೀತಿ ಶುರುವಾಗುತ್ತೆ. ಜನನೂ ಕೇಳ್ತಾರೆ, ಅಲ್ರಿ ನೀವು ಒಟ್ಟೆಲ್ಲ ರಾಜಯೋಗ ಮಾಡ್ತಿರಲ್ಲ, ಆದರೂ ನಿಮಗೆ ಯಾಕೆ ಹಿಂಗಾಯ್ತು, ಈ ರೀತಿಯ ಕೊಂಕು ಪ್ರಶ್ನೆಗಳು ಬಂದೇ ಬರುತ್ತೆ. ಬಟ್ ಆ ರೀತಿಯ ಯಾವ ಪ್ರಶ್ನೆಗಳಿಗೂ ಅವಕಾಶ ಕೊಡದೆ ತಾ ಮಾಡಿದ ಕರ್ಮ ಬಲವಂತವಾಗಿರಲು ನೀ ಮಾಡುವುದೇನು ಹರಿಯೇ ಅನ್ನೋ ಮಾತನ್ನ ನಿಜವಾಗಿ ಅರ್ಥ ಮಾಡಿಕೊಂಡು ಇವತ್ತಿಗೂ ಸಹ ಭಲೇ ಡಾಕ್ಟರ್ ಆ ಶರೀರ ಬಿಟ್ಟದಿಲ್ಲ, ನಿಜವಾಗಿಯೂ ಸಡನ್ ಆಗಿ ಹೋದಂಥ ಪರಿಸ್ಥಿತಿ, ಊಹಿಸಲು ಆಗದಂಥ ಸನ್ನಿವೇಶ ಆಗೋಯ್ತು. ಒಂದು 8-10 ತಾಸು ಅವರು ಸ್ವಲ್ಪ ಏನ್ ಹೇಳ್ತೀರಿ ನೀವು, ಒಂದು ರೀತಿ ಡ್ರಾಮಾ ಅನ್ಕೊಳ್ಳಿ, ಸ್ವಲ್ಪ ಏನು, ಆದರೆ ಅದೇ ನಂತರದ ದಿನದಲ್ಲಿ ಎಷ್ಟು ಚಂದ ಪಿಕಪ್ ಆಗಿ ತುಂಬಾ ಸಂತೋಷ ಆಗುತ್ತೆ. ನಾವು ಪ್ರತಿ ಕ್ಷಣ ಹತ್ತಿರದಿಂದ ನೋಡ್ತೀವಿ ನಾವು ಆ ದಿನಗಳನ್ನ. ಮತ್ತೆ ಮಕ್ಕಳಿಗೆ ಎಲ್ಲರಿಗೂ ಮತ್ತೆ ಮೆಡಿಟೇಷನ್ ಕೋರ್ಸನ್ನು ಮಾಡಿಸಿ ತನ್ನನ್ನು ತಾನು ಸರಿಯಾಗಿ ಇಟ್ಕೊಂಡು ಮಕ್ಕಳಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಖಂಡಿತವಾಗಿಯೂ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಅವರ ಮಾನಸಿಕ ಸ್ಥಿತಿ, ನಮಗೂ ನಿಮಗೂ ಎಲ್ಲರಿಗೂ ಅಂತಹ ಮಾನಸಿಕ ಸ್ಥಿತಿ ಒಂದಲ್ಲ ಒಂದು ಸಲ ಬೇಕೇ ಆಗುತ್ತೆ ಜೀವನದಲ್ಲಿ. ನಾವೆಷ್ಟೇ ಗಟ್ಟಿದ್ದೀವಿ ಅಂದ್ಕೊಂಡ್ರು ನಾ ಹೇಳಿದ್ನಲ್ಲ, ನಮ್ಮ ಕಾಲಕ್ಕೆ ಬಂದಾಗ ನಮ್ಮ ಗಟ್ಟಿತನ ಗೊತ್ತಾಗ್ಬಿಡುತ್ತೆ ಏನಿದೆ ಅಂತ. ಅಂಥ ಸಮಯದಲ್ಲಿ ಅಂತಹ ಮನಸ್ಥಿತಿ ನಮ್ಗೆಲ್ರಿಗೂ ಬೇಕಾಗುತ್ತೆ. ಅದು ನಮ್ಗೆಲ್ರಿಗೂ ಸಿಗಲಿ, ನಾವೆಲ್ಲರೂ ಆ ರೀತಿಯಾಗಿ ನಮ್ಮ ಜೀವನವನ್ನು ಆನಂದಿಸೋಣ, ಪರಿಪೂರ್ಣತೆ ಪಡೆಯುವಂಥ ಪ್ರಯತ್ನಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಂಶ ಐಎಂಎಗೆ ನನ್ನ ಧನ್ಯವಾದಗಳು. ಈ ಹಾಲ್ನಲ್ಲಿ ನಾನು ಬಂದಿದ್ದೇನೆ, ಒಂದು ಮಕ್ಕಳ ಶಿಬಿರ ಹಾಗೆ ಒಂದು ಯೋಗಾಸನ ಶಿಬಿರ ಡಾಕ್ಟರ್ ಶಿವರಾಮರೆಲ್ಲ ಇದ್ರು, ಆ ಸಮಯಕ್ಕೂ ನಾನು ಬಂದಿದ್ದೇನೆ. ಬಹುಶಃ ಈ ಹಾಲ್ ಆದಮೇಲೆ 3ನೇ ಸಲ ಬಂದಿದ್ದೀನಿ ಅಂತ ಅನ್ಕೊಳ್ತೀನಿ. ಧನ್ಯವಾದಗಳು. Thank you, madam, for your very enlightening discourse. And I request Dr. J. Vegde sir to kindly felicitate Brahmakumari madam. I now request Dr. Vishwanath Ankar to kindly proceed with the vote of thanks. Very good evening all once again. It gives me an intense pleasure to give a vote of thanks for this wonderful session. First of all, I thank Puja Shri Brahmakumari Veena ji for her kind and enlightening spiritual word regarding this topic. So we are very thank you, madam. And we hope, and we all IDA and I am a member, we are very much interested to conduct this session as a routine annual event. So hope we come up with a new topics every year. So, and also I thank Dr. Shanta madam for introducing our guest speaker and as well as expressing her thoughts regarding our this Prajapati Brahmakumari Ashram Vidyapit Shirsi. And also I thank Dr. GM sir for sharing his thoughts and also sharing late Dr. Narayan Bhatt sir's achievement and his personality to all of us, and also coordinating for this wonderful session. And also I thank for active participation of this Prajapati Brahmakumari Ashram Vidyapit all members for organizing this session.
And also, I thank all the IM and IDA members for actively participating.